ಕನ್ನಡ ನಾನು ಹೃದಯದಲ್ಲೇ ಇಟ್ಕೋತೀನಿ. ನಾ ಇಂಗ್ಲಿಷ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗೇ ನೋಡ್ತೀನಿ ಹೊರತು ಅದಕ್ಕೆ ಯಾವುದೇ ರೀತಿಯಾದ ನನ್ನ ಪ್ರೀತಿ ಇಲ್ಲ. ನಿಮ್ಮ ಪ್ರಕಾರ ಇಂಗ್ಲಿಷ್ ಕಲಿಕೆ ಈಕ್ವಲ್ಸ್ ಜಾಬ್ ಆಪರ್ಚುನಿಟೀಸ್ ಅಂತ ಅನ್ಸುತ್ತಾ? 100 ಜನ ಏನ್ ಜಾಬ್ ಪಡ್ಕೋತಾ ಇದ್ದಾರೆ ಅದರಲ್ಲಿ 75% ಜನಕ್ಕೆ ಇಂಗ್ಲಿಷ್ ಗೊತ್ತಿಲ್ಲದೆ ಜಾಬ್ ಅಪರ್ಚುನಿಟೀಸ್ಗಳನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಕನ್ನಡಿಗನಿಂದ ಕನ್ನಡಿಗರಿಗಾಗಿ ತೆರೆಯಲ್ಪಟ್ಟಂತ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ಅಂತ. ಟಾಪ್ MNC HR ರಿಪೋರ್ಟ್ ನ ಪ್ರಕಾರ ಒಂದು ರೆಸ್ಯೂಮೆನ ನೋಡಿ 3 seconds ಅಲ್ಲೇ ಆ ವ್ಯಕ್ತಿ ಟ್ಯಾಲೆಂಟೆಡ್ ಇದನ್ನ ಅವನಿಗೆ ಜಾಬ್ ಸಿಗ್ಬೇಕಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಇವಾಗ ನಾನು ಇಲ್ಲಿ ಇಟ್ಕೊಂಡು ಕಲಿಬಹುದಲ್ಲ ಇಂಗ್ಲಿಷ್ ನ? ನಾವ್ ಇಂಗ್ಲಿಷ್ ಕಲ್ತಿ ಇಂದ ಕೆಲಸ ತಗೋಬೇಕೆ ಹೊರತು ಇಂದ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ನಮಗೆ ಉಪಯೋಗ ಇಲ್ಲ. ನಾನು ಹೇಗೆ ನಂಬಿಕೆ ಇಟ್ಟು ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯಿನ್ ಆಗುವಂಥದ್ದು, ಸ್ಕ್ಯಾಮ್ ಏನಾದರೂ ಆಗುತ್ತೋ ಅನ್ನೋ ಒಂದು ಭಯ ಕೂಡ ಇವಾಗಿದೆ. ನಂಬರ್ 1 ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ಅನ್ನೋದು ಸುಮ್ಮನೆ ಬಂದಿರೋದಲ್ಲ, ನಮ್ಮ ಸ್ಟೂಡೆಂಟ್ಸ್ಗಳು ನಮಗೆ ಕೊಟ್ಟಿರುವಂತಹ ಒಂದು ಪಟ್ಟ. ಇಂಗ್ಲಿಷ್ ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಇಂಗ್ಲಿಷ್ ಅನ್ನೋದು ಯಾಕೆ ಅಷ್ಟು ಕಷ್ಟವಾಗಿ ನೋಡೋದು ಯಾಕೆ ನಾವು? ಇಟ್ಸ್ ಜಸ್ಟ್ ಎ ಲ್ಯಾಂಗ್ವೇಜ್. ನಮ್ಮವರಿಗೆ ಖಂಡಿತವಾಗ್ಲೂ ಟ್ಯಾಲೆಂಟ್ ಇದೆ. ಕಮ್ಯುನಿಕೇಶನ್ ಅನ್ನೋ ಒಂದು ಬ್ಯಾರಿಯರ್ ಇಂದನೇ ನಾವು ಮುಂದೆ ಬರಕ್ ಆಗ್ತಲ್ಲ. ತುಂಬಾ ನೋಡ್ತಾ ಇದ್ವಿ ಲೈಕ್ 30 days ಅಲ್ಲಿ ಇಂಗ್ಲಿಷ್ ನ ಕಲಿಸ್ತೀವಿ ಅಂತ. ಇಟ್ಸ್ ಪಾಸಿಬಲ್. 30 ದಿನದಲ್ಲಿ ನಾನು ಏನೋ ವಿದ್ಯೆ ಕಲಿತೀನಿ ಅಂದ್ರೆ ಅದ್ರಲ್ಲಿ ನನ್ನ ಶ್ರಮ ಕೂಡ ಇರಬೇಕು, ಅವರ ಶ್ರಮ ಕೂಡ ಇರಬೇಕು. ಕರ್ನಾಟಕ ಟಿವಿ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಂದು ಸ್ಪೆಷಲ್ ಟಾಪಿಕ್ ಅನ್ನೋದಕ್ಕಿಂತ ಎಜುಕೇಶನಲ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಂಗ್ಲಿಷ್ ಅನ್ನುವಂಥದ್ದು ಒಂದು ಭಾಷೆ ಅಲ್ಲ, ನಮ್ಮ ಕನಸುಗಳ ಒಂದು ಬಾಗಿಲು ಇರುವಂಥ ಒಂದು ಕೀಲಿಕಾಯಿ. ಎಷ್ಟೋ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಬಟ್ ಆದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನನಗೆ ಇಂಗ್ಲೀಷ್ ಬರೋದಿಲ್ಲ, ಹೇಗೆ ಮಾತಾಡೋದು, ಹೇಗೆ ಇಂಟರ್ವ್ಯೂಸ್ನ ಅಟೆಂಡ್ ಮಾಡೋದು ಅಂತ ಎಷ್ಟೋ ಅವಕಾಶಗಳಿಂದ ವಂಚಿತರಾಗ್ತೇವೆ, ಹಿಂಜರಿತೀವಿ. ನಮಗೆ ಬೇಡ ಇದು, ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತ. ಬಟ್ ಆದರೆ ಆ ಒಂದು ಜನರು ಏನಿದ್ದಾರೆ ಅವರಿಗೆ ಇಲ್ಲಿವರೆಗೂ ಕೂಡ ಸಹಾಯವಾಗ್ತಾ, ಅವ್ರ ಜೊತೆ ನಿಂತ್ಕೊಂಡು ಅವ್ರ ಭವಿಷ್ಯವನ್ನ ರೂಪಿಸೋದಕ್ಕೆ ಸಹಾಯವನ್ನ ಮಾಡ್ತಾ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗಾಗಿರ್ಬೋದು, ಜನರಿಗಾಗಿರ್ಬೋದು, ಎಲ್ರಿಗೂ ಕೂಡ ಇಂಗ್ಲೀಷನ್ನ ಅಂದ್ರೆ ಕನ್ನಡದಿಂದ ಇಂಗ್ಲೀಷನ್ನ ಕಲ್ಸ್ಕೊಂಡು ಬರ್ತಾ ಇರುವಂತ ಇಂಗ್ಲಿಷ್ ಪಾರ್ಟ್ನರ್ ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ಫೌಂಡರ್ ನನ್ನೊಟ್ಟಿಗೆ ಇದ್ದಾರೆ ಇವತ್ತು. ಸೊ ಫಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ ಹೇಳಲೇಬೇಕು. ಇಲ್ಲಿವರೆಗೂ ಕೂಡ more than 2 lakhs ಜನರಿಗೆ ಅವರು ಟೀಚ್ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಆಕ್ಚುಲಿ ಅವರು ಎಜುಕೇಶನ್ ಕೊಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಇವಾಗ ನಮ್ಗೆ ಒಂದ್ ಇರತ್ತೆ, ಹೋಗಿ ಅಲ್ಲಿ ಹೋಗಿ ಕಲಿಯೋದು ಹೆಂಗೆ, ಅಥವಾ ಅಲ್ಲಿ ಡೈಲಿ ಹೋಗ್ಬೇಕಾ, ಅದಕ್ಕೆ ಟೈಮ್ ಹೋಗುತ್ತಾ ಅಂತ. ಬಟ್ ಆದ್ರೆ ಆತರ ಯಾವ್ದೂ ತೊಂದರೆ ಆಗ್ಬಾರ್ದು ಅಂತ ಆನ್ಲೈನ್ ಅಲ್ಲೇ ಟೀಚಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ. more than 2 lakh ಪೀಪಲ್ಸ್ ಈಗ ಆಲ್ರೆಡಿ ಕಲ್ತಿದ್ದಾರೆ. ಇದಷ್ಟೇ ಅಲ್ಲದೆ ಎಷ್ಟೋ ಜನ ಇವತ್ತು ಕೆಲಸ ತಗೊಂಡು ಲೈಫಲ್ಲಿ ಆರಾಮಾಗಿದ್ದಾರೆ. ಸೊ ನಾನು ಹೇಳೋದಕ್ಕಿಂತ ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ, ಇಂಗ್ಲಿಷ್ ಪಾರ್ಟ್ನರ್ನ ಫೌಂಡರ್ ಆಗಿರುವಂತ ರಕ್ಷಿತ್ ನನ್ನೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗೆ ಇಂಗ್ಲಿಷ್ ಪಾರ್ಟ್ನರ್ ಹುಟ್ಟೋದು, ಏನೆಲ್ಲ ಯಾವ ರೀತಿಯಾಗಿ ಕಲ್ಸ್ಕೊಡ್ತಾರೆ, ಅವ್ರ ಪಯಣ ಹೇಗಿತ್ತು, ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ. ನಮಸ್ತೆ ರಕ್ಷಿತ್. ನಮಸ್ತೆ. ಕರ್ನಾಟಕ ಟಿವಿಗೆ ಸ್ವಾಗತ. ಥ್ಯಾಂಕ್ ಯು. ಏನೋ ಹೇಳಕ್ ಬಂದ್ರಿ? ಎಸ್. ಸೊ ನನಗೆ ಇಂಗ್ಲಿಷ್ ಪಾರ್ಟ್ನರ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೇನೆ. ಇಂಗ್ಲಿಷ್ ಪಾರ್ಟ್ನರ್ ಹೌದು, ನೀವು ಹೇಳಿದವ್ರಿಗೆ ಕನ್ನಡದಿಂದ ಇಂಗ್ಲಿಷ್ ನ ಕಲ್ಸ್ಕೊಡುವಂತ ಒಂದು ಮಾಧ್ಯಮ, ಒಂದು ಪ್ಲಾಟ್ಫಾರ್ಮ್. ವಾಟ್ಸ್ಆಪ್ ಇಂದಾನೆ ಕಳ್ಸಿಕೊಡ್ತೀವಿ. ಬಟ್ ನೀವು ನಂಗೆ ಪರ್ಸನಲಿ ಕೇಳಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು ಒಂದು ಟ್ಯಾಲೆಂಟ್ ಇರುವ ಕನ್ನಡಿಗರಿಗೆ, ಟ್ಯಾಲೆಂಟ್ ಇದ್ದು ಅಪರ್ಚುನಿಟೀಸ್ ಗಳನ್ನ ಕಳ್ಕೋತಿರುವಂತಹ ಕನ್ನಡಿಗರಿಗೆ ಒಂದು ಪ್ರಯತ್ನ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅವರಿಗೆ ಆ ಅಪರ್ಚುನಿಟೀಸ್ ಗಳು ಮಿಸ್ ಆಗದೆ ಅವರು ಅವರ ಲೈಫ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಪ್ರಯತ್ನ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ ಇಂದ ಪ್ರತಿಯೊಂದು ವ್ಯಕ್ತಿಗೂ ತುಂಬಾ ಅಪರ್ಚುನಿಟೀಸ್ ಗಳು ಮಿಸ್ ಆಗ್ತಾ ಇರ್ಬೋದು. ಅದು ಒಂದೇ ಕಾರಣಕ್ಕೆ ಅವರು ಅದೊಂದೇ ಕಾರಣ ಅವರಿಗೆ ಹಿಂದ್ ಬರೋದಕ್ಕೆ ಒಂದು ರೀಸನ್ ಆಗದೆ ಇರೋದಕ್ಕೆ ಅಂತಾನೆ ಇಂಗ್ಲಿಷ್ ಪಾರ್ಟ್ನರ್ನ ಸ್ಥಾಪನೆ ಮಾಡಿ. ಇನ್ನೊಂದು ಕೇಳಲೇಬೇಕು ರಕ್ಷಿತ್, ನಂಗೆ ಈಗ ಆಲ್ರೆಡಿ ಗೊತ್ತು ಕರ್ನಾಟಕದ ನಂಬರ್ 1 ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಇಂಗ್ಲಿಷ್ ಪಾರ್ಟ್ನರ್. ಎಷ್ಟೋ ಜನರ ಬಾಯಲ್ಲಿದೆ ಇಂಗ್ಲಿಷ್ ಪಾರ್ಟ್ನರ್ ಅಂತದ್ದು. ಇನ್ನೊಂದಂತ ಹೇಳಿದ್ರೆ ಒಂದು ನಂಗೆ ತುಂಬಾ ಕ್ಯಾಚಿ ಅನ್ಸಿದ್ದು, ಕನ್ನಡಿಗನಿಂದ ಕನ್ನಡಿಗರಿಗಾಗಿ ತೆರೆಯಲ್ಪಟ್ಟಂತ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ಅಂತ. ಸೊ ಈ ಕಾನ್ಸೆಪ್ಟ್ ಹೇಗ್ ಬಂತು ಮತ್ತು ಯಾವ ರೀತಿಯಾಗಿ ಇದು ಇಂಗ್ಲಿಷ್ ಪಾರ್ಟ್ನರ್ ಉಟ್ಕೊಂತು, ಅಥವಾ ಏನ್ ವಿಷನ್ ಇಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ದು? ಸೊ ಹೇಳ್ತಾ ಹೋಗಿ. ಖಂಡಿತ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವೆಲ್ಲರೂ ಕನ್ನಡದ ಮುಖಾಂತರನೇ ಮಾತಾಡಿ ಕನ್ನಡಿಗರ ಜೊತೆಗೆ ನಾವು ಒಡನಾಟ ಮಾಡಿ ಬೆಳೆದಿರುವಂತದ್ದು. ನನ್ನ ಫ್ರೆಂಡ್ಸ್ ಎಲ್ಲರೂ ಕನ್ನಡದವ್ರೆ. ನಾ ಸಾಗರ, ಶಿವಮೊಗ್ಗದವನು. ಸೊ ಕನ್ನಡದ ಮಾತಾಡಿನೇ ನಾವು ಸ್ಕೂಲಲ್ಲೆಲ್ಲ ಅವಾಗ ಇಂಗ್ಲಿಷ್ ಅನ್ನೋ ಒಂದು ಟಾಪಿಕ್ ಬರೀ ಒಂದು ಸಬ್ಜೆಕ್ಟ್ ಆಗಿತ್ತು. ಅಲ್ಲೆಲ್ಲೂ ಕೂಡ ಅವ್ರು ಹೇಳ್ಕೊಟ್ಟಿರಲ್ಲ ಇದು ನೀವು ಮುಂದೆ ಬಳಸುವಂತ ಭಾಷೆ ಆಗತ್ತೆ,
ಇದನ್ನ ಕಲಿದೇ ಇದ್ರೆ ನಮಗೆ ಅಪರ್ಚುನಿಟೀಸ್ಗಳು ಮಿಸ್ ಆಗುತ್ತೆ ಅನ್ನೋದು. ಸ್ಕೂಲಲ್ಲಿ ಪೂರ್ತಿಯಾಗಿ ಕನ್ನಡದವ್ರ ಜೊತೆಗೆ ಮಾತಾಡಿರೋದು. ನನ್ನ ಫ್ರೆಂಡ್ಸ್ ಏನಿದ್ರು ಅವರು ಕೂಡ ಕನ್ನಡದಲ್ಲೇ ಮಾತಾಡ್ಕೊ ಬಂದ್ರು. ಯಾವಾಗ ಕಾಲೇಜ್ ಸ್ಕೂಲ್ ಮುಗಿಸಿದ್ವಿ ಅವಾಗಲೇ ಗೊತ್ತಾಗಿದ್ದು ಇದೊಂದು ಲ್ಯಾಂಗ್ವೇಜ್, ಇದನ್ನ ಮಾತಾಡಿದ್ರೆ ಮಾತ್ರನೇ ನಮಗೆ ಕೆಲಸ ಸಿಗೋದು, ಅಥವಾ ಇದನ್ನ ಕಮ್ಯುನಿಕೇಶನ್ ಅನ್ನೋ ಒಂದು ಬ್ಯಾರಿಯರ್ನ ಕಟ್ ಮಾಡಿದ್ರೆ ನಮಗೆ ನೆಟ್ವರ್ಕ್ ಆಗಿರ್ಬೋದು, ಜನಗಳ ಜೊತೆ ಬೆರೆಯೋದಾಗಿರ್ಬೋದು, ಇದೆಲ್ಲದೂ ಹೆಚ್ಚಿಗೆ ಆಗೋದು ಅಂತ ಹೇಳಿ ನಮಗೆ ಅವಾಗಲೇ ಗೊತ್ತಾಗಿದ್ದು. ನನ್ನ ಫ್ರೆಂಡ್ಸ್ಗಳು ಆಲ್ಮೋಸ್ಟ್ ಎಲ್ಲರೂ 85-90% ಇರುವಂತದ್ದು ಟೆಕ್ನಿಕಲಿ ವೆರಿ ಸ್ಕಿಲ್ಡ್, ಎಲ್ಲಾ ನಾಲೆಡ್ಜು ಇರುವಂತಹ ಫ್ರೆಂಡ್ಸ್ಗಳು. ಇಂಟರ್ವ್ಯೂ ಅಂತ ಹೇಳಿ ಬಂದಾಗ ಅವರು ನಾನ್ ಡಿಸ್ಕಸ್ ಮಾಡಿರೋ ಪ್ರಕಾರ ಅವ್ರು ಅಟೆಂಡ್ ಆದ್ರು. ಆಲ್ಮೋಸ್ಟ್ 5 ಜನ ಏನ್ ಅಟೆಂಡ್ ಆಗಿದ್ರು, 4 ಜನನು ಇಂಟರ್ವ್ಯೂ ಅಲ್ಲಿ ಫೇಲ್ ಆದ್ರು. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗೆ ನನಗೆ ಗೊತ್ತಾಗಿರೋದು ಅವರು ಟೆಕ್ನಿಕಲಿ ಪ್ರಾಪರ್ ಇದ್ದಾರೆ, ಎಲ್ಲರೂ ಟಾಪರ್ಸೇ. ಅವ್ರಿಗೆ ಗೊತ್ತಿರೋ ಅಂತದ್ನ ಇಂಟರ್ವ್ಯೂ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಹೇಳೋದಕ್ಕೆ ಬಂದಿರಲ್ಲ, ಪ್ರೆಸೆಂಟ್ ಮಾಡೋದಕ್ಕೆ ಬಂದಿಲ್ಲ. ಎಲ್ಲದೂ ಗೊತ್ತಿದೆ, ಬಟ್ ಒಬ್ಬರಿಗೆ ಹೇಳಕ್ಕಾಗಿಲ್ಲ ಅಂದ್ರೆ ಅದರಿಂದ ಅಪರ್ಚುನಿಟೀಸ್ಗಳು ಎಷ್ಟು ಮಿಸ್ ಆಗ್ತಿರ್ಬೋದು. ಸೊ ಈಗ ನನ್ನ ಸರ್ಕಲ್ ಅಲ್ಲೇ ನನ್ನ ಫ್ರೆಂಡ್ಸ್ ಗಳಿಗೆ ಈ ತರ ಆಗ್ತಿದೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಈ ಒಂದು ಸಣ್ಣ ಟಾಪಿಕ್, ಈ ಕಮ್ಯುನಿಕೇಶನ್ ಅನ್ನೋ ಒಂದು ಸಣ್ಣ ಟಾಪಿಕ್ ಇಂದ ಎಷ್ಟು ಅಪರ್ಚುನಿಟೀಸ್ ಗಳು ಮಿಸ್ ಆಗ್ತಾ ಇದೆ, ಇದರಿಂದ ನಾವೆಷ್ಟು ಹಿಂದೆ ಬರ್ತಾ ಇದೀವಿ ಅನ್ನೋ ಒಂದೇ ಕಾರಣಕ್ಕೆ ಇಂಗ್ಲಿಷ್ ಪಾರ್ಟ್ನರ್ ಸ್ಥಾಪನೆ ಮಾಡಿದ್ದು. ಇದೊಂದು ಬ್ಯಾರಿಯರ್ ಮಿಸ್ ಆದ್ರೆ, ಇದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ರೆ ನಾವು ನಮ್ಮ ಲೈಫ್ ಅನ್ನ ನೆಕ್ಸ್ಟ್ ಸ್ಟೇಜ್ ಗೆ ತಗೊಂಡು ಹೋಗ್ಬೋದು ಅಂತ ಹೇಳಿ ಇಂಗ್ಲಿಷ್ ಪಾರ್ಟ್ನರ್ನ ನಾವು ಸ್ಥಾಪನೆ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಇಂಗ್ಲಿಷ್ ಪಾರ್ಟ್ನರ್? ಒಂದು 5 ವರ್ಷ ಆಯ್ತು. ನಾವು ಆಲ್ಮೋಸ್ಟ್ 2020 ಇದು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ, ಈ ಒಂದು ಪ್ರಾಬ್ಲಮ್ ಇದೆ, ಇದನ್ನ ಸೊಲ್ಯೂಷನ್ ಕಂಡು ಹಿಡಿಯದೆ ನಮಗೆ ಏನು ಒಂದು ಅಗತ್ಯ ಇದೆ ಅಂತ ತಿಳಿದ ಮೇಲೆ 2020 ಸ್ಟಾರ್ಟ್ ಆಗಿದ್ದು. ಇನ್ನೊಂದು 2-3 ಮಂತ್ಸ್ ಅಲ್ಲಿ 5 ವರ್ಷ ಆಗುತ್ತೆ ನಮಗೆ. 5th year anniversary ಆಗುತ್ತೆ ಜಾನ್ವರಿಗೆ. ಕಂಗ್ರಾಚುಲೇಷನ್ಸ್. ಅಂಡ್ 2 ಲಕ್ಷಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಗಳು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡಿರುವಂತದ್ದು. ಹೌದು. ಎಸ್ ಸರ್, ರಕ್ಷಿತ್, ಇನ್ನೊಂದು ನಾನು ಕೇಳಲೇಬೇಕು ಅಂತಂದ್ರೆ, ದೇರ್ ಆರ್ ಸೋ ಮೆನಿ ಪ್ಲಾಟ್ಫಾರ್ಮ್ಸ್ ಲೈಕ್ ಕನ್ನಡದಿಂದ ಇಂಗ್ಲಿಷ್ ಹೇಳ್ಕೊಡುವಂಥದ್ದು ಅಥವಾ ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ತುಂಬಾ ಇದೆ, ಸಂಸ್ಥೆಗಳು ತುಂಬಾ ಇದೆ, ಅಕಾಡೆಮೀಸ್ ಇದೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ಎಷ್ಟು ವಿಭಿನ್ನವಾಗಿದೆ, ಏನ್ ಸ್ಪೆಷಲ್ ಇರುತ್ತೆ? ಓಕೆ, ಸೊ ಇಂಗ್ಲಿಷ್ ಪಾರ್ಟ್ನರ್ ಬೇರೆ ಪ್ಲಾಟ್ಫಾರ್ಮ್ಗಿಂತ ಯಾಕೆ ವಿಭಿನ್ನವಾಗಿದೆ ಅಂತ ಹೇಳೋದಕ್ಕೆ, ನಮ್ಮಲ್ಲಿ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಅಥವಾ ನಮ್ಮನ್ನ ಸಂಪರ್ಕಿಸಬೇಕು ಅಂತಿದ್ರೆ ನೀವೊಂದು ಹಾಯ್ ಮೆಸೇಜ್ ನ ಕಳಿಸ್ತೀರಾ ನಮ್ಮ ಕೋರ್ಸ್ ಅಡ್ವೈಸರ್ಗೆ. ಆ ಹಾಯ್ ಮೆಸೇಜ್ ನ ಮೂಲಕ ನಾವು ಪ್ರತಿಯೊಂದು ಆ ಸ್ಟೂಡೆಂಟ್ಗೆ ಒಂದು ಲೆವೆಲ್ ಟೆಸ್ಟ್ ಅಂತ ಹೇಳಿ ತಗೋತೀವಿ. ಒಂದು ಸಣ್ಣದಾದ ಪರೀಕ್ಷೆ, ಒಂದು 5 ಕನ್ನಡದ ಪ್ರಶ್ನೆಗಳನ್ನ ನಾವು ಅವ್ರಿಗೆ ಕಳಿಸ್ಕೊಡ್ತೇವೆ. ಅವ್ರು ಅದನ್ನ ಅಟೆಂಡ್ ಮಾಡಿ ಇಂಗ್ಲಿಷ್ ನಲ್ಲಿ ನಮಗೆ ಕಳಿಸ್ಕೊಡ್ಬೇಕಾಗತ್ತೆ. ಇದು ಯಾಕೆ ಮಾಡ್ತೇವೆ? ಬಿಕಾಸ್ ನಾನಾಗಿರ್ಲಿ ನೀವಾಗಿರ್ಲಿ ನಾವೆಲ್ಲರೂ ಒಂದೊಂದು ಲೆವೆಲ್ ಆಫ್ ಇಂಗ್ಲಿಷ್ ನಾಲೆಡ್ಜ್ ಹೊಂದಿದೀವಿ. ನಾನೊಂದ್ ಲೆವೆಲ್ ಅಲ್ಲಿ ಇದ್ರೆ ನೀವೊಂದ್ ಲೆವೆಲ್ ಅಲ್ಲಿ ಇರ್ಬೋದು, ಪ್ರತಿಯೊಬ್ರು ಒಂದೊಂದ್ ಲೆವೆಲ್ ಅಲ್ಲಿ ಇರ್ತಾರೆ. ಈ ಯಾವ ಲೆವೆಲ್ ಅಲ್ಲಿ ಇರ್ತಾರೆ, ಅವರಿಗೆ ಯಾವ ಲೆವೆಲ್ ಆಫ್ ಇಂಗ್ಲಿಷ್ ನಾಲೆಡ್ಜ್ ನ ನಾವು ಟ್ರೈನಿಂಗ್ ಕೊಟ್ರೆ ಅವ್ರು ಹೇಗೆ ಇಂಪ್ರೂವ್ ಆಗ್ತಾರೆ ಅನ್ನೋದನ್ನ ತಿಳಿಯೋದಕ್ಕೆ ಇದೊಂದು ಸಣ್ಣದಾದ ಟೆಸ್ಟ್. ಈ ಟೆಸ್ಟ್ ನ ಮುಖಾಂತರ ನಮ್ಮ ಲೆವೆಲ್ ಆಫ್ ಇಂಗ್ಲಿಷ್ ನಾಲೆಡ್ಜ್, ಬೇಸಿಕ್ ಆಗಿರ್ಬೋದು, ಇಂಟರ್ಮೀಡಿಯೇಟ್ ಆಗಿರ್ಬೋದು, ಅಡ್ವಾನ್ಸ್ ಆಗಿರ್ಬೋದು, ಈ 3 ಲೆವೆಲ್ಗಳು ನಮ್ಮಲ್ಲಿ ಇರುತ್ತೆ. ಸೊ ಯಾವ ಸ್ಟೂಡೆಂಟ್ ಬೇಸಿಕ್ ಅಲ್ಲಿ ಇದಾರೆ, ಬೇಸಿಕ್ ಇಂದ ಕಲ್ಸಿದ್ರೆ ಹೇಗೆ ಇಂಪ್ರೂವ್ಮೆಂಟ್ ಪಡಿತಾರೆ. ಇಂಟರ್ಮೀಡಿಯೇಟ್ ಅಂದ್ರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಲೆವೆಲ್ ಆಫ್ ನಾಲೆಡ್ಜ್ ಅವ್ರಿಗೆ ಇದೆ, ಇಂಗ್ಲಿಷ್ ಅನ್ನೋ ಒಂದು ಲೆವೆಲ್ ಆಫ್ ನಾಲೆಡ್ಜ್ ಇದೆ, ಅವರಿಗೆ ಅದನ್ನ ಬ್ರಷ್ ಅಪ್ ಮಾಡಿ ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಹೇಳ್ತೇವೆ. ಹಾಗೆ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಅವರಿಗೆ ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೂ ಬರುತ್ತೆ, ಬಟ್ ಆಕ್ಸೆಂಟ್ ಪ್ರಾಬ್ಲಮ್ ಇರುತ್ತೆ, ಇವರಿಗೆ ಅಡ್ವಾನ್ಸ್ ಲೆವೆಲ್ ಅಂತ. ಈ 3 ಲೆವೆಲ್ ಅಲ್ಲಿ ಯಾವ ಲೆವೆಲ್ಗೆ ಅವ್ರು ಸೂಟೇಬಲ್ ಆಗಿರ್ತಾರೆ ಅನ್ನೋದನ್ನ ತಿಳಿಯೋದಿಕ್ಕೆ ಅಂತ ಹೇಳಿ ಈ ಕಸ್ಟಮೈಸಬಲ್ ಕೋರ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿ ನಾವು ಲೆವೆಲ್ ಟೆಸ್ಟ್ ನ ಕಂಡುಹಿಡ್ತೇವೆ. ಸೊ ಈ ಒಂದು ಲೆವೆಲ್ ಟೆಸ್ಟ್ ನ ಮೂಲಕ ನಾವು ಯಾವ ಕೋರ್ಸ್ ನ ಅವರಿಗೆ ನಾವು ಅಡ್ವೈಸ್ ಮಾಡ್ತೇವೆ, ಅದರ ನಂತರ ಆ ಕೋರ್ಸ್ ನ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಗಿರುತ್ತೆ ಕ್ಲಾಸಸ್ ಅಂತ ಹೇಳಿ ನಾವು ತಗೊಳ್ಳುವಂಥದ್ದು. ಪರ್ಸನಲೈಸ್ಡ್ ಆಗಿರುವಂತಹ ಸಿಲೆಬಸ್ ಮಾಡೋದಕ್ಕೆ ಅಂತ ಹೇಳಿ ಲೆವೆಲ್ ಟೆಸ್ಟ್ ನ ನಾವು ತಗೊಳ್ತೇವೆ. ಸೊ ನಾವು ಆಲ್ರೆಡಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋ ಲೆವೆಲ್ ನ ಎಕ್ಸ್ಪ್ಲೇನ್ ಮಾಡಿದೆ. ಇದಾದ್ಮೇಲೆ ನಮ್ಮ ಕೋರ್ಸ್ಗೆ ಬಂದ್ರೆ ನೀವು 24/7 ನಮ್ಮ ಟ್ರೈನರ್ಸ್ ಅವೈಲೇಬಲ್ ಇರ್ತಾರೆ. ಯಾವ ಟೈಮ್ ನಲ್ಲಿ ಬೇಕಾದ್ರೂ ಕ್ಲಾಸಸ್ ನ ತಗೊಳ್ಬಹುದು. ಇದೇ ಟೈಮ್ ನಲ್ಲೇ ತಗೊಳ್ಬೇಕು, ಅದೇ ಟೈಮ್ ನಲ್ಲೇ ತಗೊಳ್ಬೇಕು ಅನ್ನೋ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಟ್ರೈನರ್ಸ್ ಅವೈಲೇಬಲ್ ಇರ್ತಾರೆ ಅಂಡ್ ಫೀಮೇಲ್ ಟ್ರೈನರ್ಸ್ ನ ಅಲೋಕೇಟ್ ಮಾಡ್ತೇವೆ. ನಾನು ಕಳೆದ ಒಂದು 5 ವರ್ಷದಿಂದ ನೋಡಿರೋ ಪ್ರಕಾರ ತುಂಬಾ ಜನ ಹೆಣ್ಮಕ್ಳಿಗೆ ಕ್ಲಾಸಸ್ ತಗೊಳ್ಳೋದಕ್ಕೆ ಟೈಮಿಂಗ್ ನ ಪ್ರಾಬ್ಲಮ್ ಆಗುತ್ತೆ. ಅವರು 7 o'clock 8 o'clock ಮೇಲೆ ಹೊರಗಡೆ ಬಂದು ಕಲಿಯೋದಕ್ಕಂತೂ ಖಂಡಿತ ಆಗೋದಿಲ್ಲ. ಸೊ ಅವ್ರು ಇದ್ದಲ್ಲೇ ಕಲಿಬೇಕು, ಮನೇಲಿದ್ದೇ ಕಲಿಬೇಕು ಅಂದ್ರೆ ಇದೊಂದು ರೈಟ್ ಪ್ಲಾಟ್ಫಾರ್ಮ್. ಅವರಿಗೆ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಕ್ಲಾಸಸ್ ನ ತಗೋಬಹುದು. ಕಂಪ್ಲೀಟ್ಲಿ ಪರ್ಸನಲ್ ಟ್ರೈನಿಂಗ್, ಒನ್ ಟ್ರೈನಿಂಗ್ ಇರುತ್ತೆ. ಅವರ ಟ್ರೈನರ್ ಜೊತೆ ಮಾತ್ರನೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಜೊತೆಗೆ ನಾ ಹೇಳಿರೋ ಹಾಗೆ ಇವ್ರ ಟ್ರೈನಿಂಗ್ ತಗೊಳ್ತಾ ಇರೋದು ಪ್ರತಿಯೊಂದು ದಿನಾನು ನಮ್ಮ ಟ್ರೈನರ್ಸ್ ಗಳು ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ, ಅದನ್ನ ರಿಮೈಂಡರ್ಸ್ ಕೊಡ್ತಾ ಇರ್ತಾರೆ. ಕ್ಲಾಸಸ್ ತಗೊಳ್ತಾ ಇದಾರ ಚೆನ್ನಾಗಿ, ಏನ್ ಇಂಪ್ರೂವ್ಮೆಂಟ್ ಬೇಕು ಅದನ್ನೆಲ್ಲದನ್ನು ಪ್ರಾಪರ್ ಆಗಿ ಚೆಕ್ ಮಾಡ್ತಾ ಹೋಗ್ತಾರೆ. ಎಸ್. ಸೊ ಇನ್ನೊಂದು USP ನಮ್ಮಲ್ಲಿ ಹೇಳ್ಬೇಕಾದ್ರೆ ಈ 24/7 ಅಂಡ್ ಪರ್ಸನಲ್ ಟ್ರೈನಿಂಗ್ ಬಿಟ್ಟು
ಕೋರ್ಸ್ ನ ಡ್ಯೂರೇಷನ್ 2 months ಇರುತ್ತೆ, 2 ತಿಂಗಳ ಕೋರ್ಸ್, 6 ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ. ಈ 6 ತಿಂಗಳು 1 year ತನಕ ವ್ಯಾಲಿಡಿಟಿ ಯಾಕಿದೆ ಅಂತ ಕೇಳಿದ್ರೆ, ಪ್ರತಿಯೊಂದು ಸ್ಟೂಡೆಂಟು ಡೈಲಿ ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಕೆಲವೊಂದು ದಿನಗಳು ಮಿಸ್ ಆಗುತ್ತೆ. ಈ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಹೇಗಾಗುತ್ತೆ, ಈಗ ಮಿಸ್ ಆಗಿರುವಂತ ಕ್ಲಾಸಸ್ ಹೋದ್ರೆ ಮಿಸ್ ಆಯ್ತು ಅಂತಾನೆ. ನಮ್ ಸ್ಕೂಲ್ಗಳೆಲ್ಲ ಹಾಗೆ ಇತ್ತು. ಅವತ್ತು ಕ್ಲಾಸಿಗೆ ನೀನ್ ಅಟೆಂಡ್ ಆಗಿಲ್ಲ ಅಂದ್ರೆ ಆ ಒಂದು ಟಾಪಿಕ್ ಏನಿದೆ ಅದ್ ನಾನು ಮತ್ತೆ ತಗೊಳೋದಿಕ್ ಆಗೋದಿಲ್ಲ, ಅದಲ್ಲೇ ಹೋಯ್ತು. ಇಲ್ಲ ಹಾಗಿರೋದಿಲ್ಲ. ನೀವು ಎಲ್ಲಿ ಕ್ಲಾಸಸ್ ಸ್ಟಾಪ್ ಮಾಡಿರ್ತೀರಾ ನೀವೇ ಬಂದು ನಮ್ಮ ಟ್ರೈನರಿಗೆ ಮೆಸೇಜ್ ಮಾಡಿದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀರಾ ಹೊರತು ನಿಮ್ಗೆ ಯಾವುದೇ ಕ್ಲಾಸಸ್ ಮಿಸ್ ಆಗೋದಿಲ್ಲ. 6 ತಿಂಗಳ ತನಕ ನಿಮಗೆ ಟ್ರೈನರ್ಸ್ ಅವೈಲೇಬಲ್ ಇದ್ದೇ ಇರ್ತಾರೆ. ಜೊತೆಗೆ ಲೈಫ್ ಟೈಮ್ ಅಸಿಸ್ಟೆನ್ಸ್ ಅಂತ ಹೇಳಿ ನಾವು ಕೊಡ್ತೇವೆ. ಅಂದ್ರೆ ಇಂಗ್ಲಿಷ್ ನ ಕುರಿತು ಅವ್ರಿಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರು ಅವರು ಜೀವನ ಪೂರ್ತಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆ ಟ್ರೈನರ್ ಏನ್ ಅಲೋಕೇಟ್ ಅವರಿಗೋಸ್ಕರ ಮಾಡಿರ್ತೇವೆ, ಅವ್ರು ಎನಿ ಟೈಮ್ ಅವರಿಗೆ ಅವೈಲೇಬಲ್ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೆ ಪೇ ಮಾಡಿ ಇಂಗ್ಲಿಷ್ ಪಾರ್ಟ್ನರ್ಗೆ ಒಂದೇ ಸರಿ ಪೇ ಮಾಡೋದು. ಅದು ನಿಮಗೆ 6 months ತನಕ ಲೈಫ್ ಟೈಮ್ ಅಪರ್ಚುನಿಟಿ, ಲೈಫ್ ಟೈಮ್ ಅಸಿಸ್ಟೆನ್ಸ್ ಇರುತ್ತೆ. ಈಗ ಕೋರ್ಸ್ ಮುಗಿಸಿದಾರೆ, ಅವರಿಗೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಥವಾ ಯಾವ್ದೋ ಮೀಟಿಂಗ್ ಅಟೆಂಡ್ ಮಾಡಬೇಕು, ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಟ್ರೈನರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರೆಸ್ಯೂಮೆ ಬಿಲ್ಡ್ ಮಾಡ್ಕೋಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬೇಕು, ಅಥವಾ ಏನೋ ಒಂದು ಇಂಗ್ಲಿಷ್ ಕುರಿತು ಏನೋ ಡೌಟ್ಸ್ ಇದ್ರು ಕೂಡ ನಮ್ಮ ಟ್ರೈನರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಸಿಗುತ್ತೆ ಸೊಲ್ಯೂಷನ್. ಓಕೆ, ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಮೇ ಬಿ ಈ ಒಂದು ಸ್ಟೆಪ್ಸ್ ಇಂದಾನೆ ಬೇಗ ಕಲಿಯೋದಕ್ಕೂ ಈಸಿ ಆಗುತ್ತೆ. ಅಂಡ್ ನಿಮಗೂ ಅವ್ರಿಗೆ ಯಾವ ರೀತಿಯಾಗಿ ಕಲಿಸಬಹುದು ಅನ್ನೋದು ಕೂಡ ಒಂದ್ ಬರುತ್ತೆ. ಅಂಡ್ ರಕ್ಷಿತ್, ನಾನು ಕೇಳಲೇಬೇಕು, ನಿಮ್ಮ ಪ್ರಕಾರ ಇಂಗ್ಲಿಷ್ ಕಲಿಕೆ ಈಕ್ವಲ್ಸ್ ಜಾಬ್ ಆಪರ್ಚುನಿಟೀಸ್ ಅಂತ ಅನ್ಸುತ್ತಾ? ಇಂಗ್ಲಿಷ್ ಇಲ್ಲಾಂದ್ರೆ ಜಾಬ್ ಆಪರ್ಚುನಿಟೀಸ್ ಸಿಗಲ್ಲ ಅಂತಾನ? ಎಸ್, ಅಬ್ಸಲ್ಯೂಟ್ಲಿ 100% ಹೇಳ್ತೀನಿ. ಬಿಕಾಸ್ ನನ್ನ ಪ್ರಕಾರ ನಾನು ಒಂದು ರಿಪೋರ್ಟ್ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಖಂಡಿತ. ಸೊ ಇದು ಕರ್ನಾಟಕದ ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ 100 ಜನ ಏನ್ ಜಾಬ್ ಪಡ್ಕೋತಾ ಇದ್ದಾರೆ, ಅದರಲ್ಲಿ 75% ಜನಕ್ಕೆ ಇಂಗ್ಲಿಷ್ ಗೊತ್ತಿಲ್ಲದೆ ಜಾಬ್ ಅಪರ್ಚುನಿಟೀಸ್ ಗಳನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಇದು 25% ಕನ್ನಡಿಗರಿಗೆ ಮಾತ್ರನೇ ನಮಗೆ ಜಾಬ್ ಸಿಗ್ತಾ ಇದೆ. ಈ 75% ಜನ ಯಾರು ಅಂತ ಕೇಳಿದ್ರೆ ಔಟ್ಸೈಡರ್ಸ್ ಇಲ್ಲಿಗೆ ಬಂದು ಜಾಬ್ ನ ತಗೊಂಡು ಅವರು ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಂಡು, ಅವ್ರಿಗೆ ಗೊತ್ತಿದೆ ಇಂಗ್ಲಿಷ್ ಕಲಿಬೇಕು, ಕಲ್ತ್ರೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿ ಬೆಟರ್ ಆಗಿ ಕಲ್ತ್ಕೊಂಡು ಇಲ್ಲಿ ಬಂದು ಜಾಬ್ ನ ತಗೊಂಡು ಒಳ್ಳೆ ಸ್ಯಾಲರಿ ತಗೊಳ್ಳೋಗಿರ್ಬೋದು, ಅಥವಾ ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಂಡ್ಬೋದಿರ್ಬೋದು. ಇದನ್ನ ಅವರು ಕ್ಲೀನ್ ಆಗಿ ಮಾಡ್ತಾ ಇದಾರೆ. ಹಾಗಂತ ನಮ್ಮವರಿಗೆ ಇಂಗ್ಲಿಷ್ ಬರಲ್ವಾ ಅಥವಾ ಅಪರ್ಚುನಿಟೀಸ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಇಲ್ಲ, ನಮ್ಮವರಿಗೆ ಖಂಡಿತವಾಗ್ಲೂ ಟ್ಯಾಲೆಂಟ್ ಇದೆ. ಬಟ್ ಕಮ್ಯುನಿಕೇಶನ್ ಅನ್ನೋ ಒಂದು ಬ್ಯಾರಿಯರ್ ಇಂದನೇ ನಾವು ಮುಂದ್ ಬರಕ್ ಆಗ್ತಲ್ಲ. ಸೊ ನಂದು ಒಂದೇ ಉದ್ದೇಶ, ನಾವೇ ಕಲ್ತಿ ನಮ್ಮಲ್ಲಿರುವಂತಹ ಅಪರ್ಚುನಿಟೀಸ್ ಗಳನ್ನ, ಬೆಂಗಳೂರು ಅನ್ನೋದು IT ಹಬ್, ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿರೋ ಅಪರ್ಚುನಿಟೀಸ್ ಗಳು ಎಲ್ಲೂ ಇಲ್ಲ. ಸೊ ಇಲ್ಲಿರುವಂತಹ ಜಾಬ್ ಆಗಿರ್ಲಿ, ಇಲ್ಲಿರುವಂತಹ ಬಿಸ್ನೆಸ್ ಅಪರ್ಚುನಿಟೀಸ್ ಗಳು ಯಾರೋ ಬಂದು ಇಲ್ಲಿ ತಗೊಳ್ಳೋ ಬದಲು ನಾವೇ ಕಲ್ತ್ಕೊಂಡು ನಾವೇ ಇಲ್ಲಿ ಇರುವಂತಹ ಅಪರ್ಚುನಿಟೀಸ್ ಗಳನ್ನ ಪಡ್ಕೊಳ್ಳೋಣ ಅನ್ನೋ ಒಂದೇ ಇಚ್ಛೆ ನಂದು. ಓಕೆ, ಸೊ ಅವಾಗಲೇ ರಿಪೋರ್ಟ್ ಏನೋ ತೋರಿಸ್ತಾ ಇದ್ರೆ, ಅಂಡ್ ಆ ರಿಪೋರ್ಟ್ ಬಂದು ಎಷ್ಟು ಜನ ಕಲ್ತಿದ್ದಾರೆ ಅಥವಾ ಕಲ್ತಿಲ್ಲ ಅಂತ. ಇಲ್ಲಿ ಈ ರಿಪೋರ್ಟ್ಸ್ ನ ಪ್ರಕಾರ ಆಲ್ಮೋಸ್ಟ್ 100 ಜನ ಬೆಂಗಳೂರಲ್ಲ ಪಾಪ್ಯುಲೇಷನ್ 100 ಜನದ ಮಟ್ಟಿಗೆ ತಗೊಂಡ್ರೆ 75 ಜನ ಇಂಗ್ಲಿಷ್ ನ ಗೊತ್ತಿಲ್ಲದೆ ಅಪರ್ಚುನಿಟೀಸ್ ಗಳನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ 25 ಜನ ಮಾತ್ರನೇ ಸಿಗ್ತಾ ಇದೆ. 25% ಯಾರಿದ್ದಾರೆ ಅವ್ರಿಗೆ ಮಾತ್ರನೇ ಸಿಗ್ತಾ ಇದೆ ಬೇಸಿಕ್ ನಾಲೆಡ್ಜ್ ಅಥವಾ ಇಂಗ್ಲಿಷ್ ನ ನಾಲೆಡ್ಜ್ ಇಟ್ಕೊಂಡವರು ಈಸಿಯಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನು 75% ಜನ ಟ್ಯಾಲೆಂಟ್ ಇದೆ, ಕಮ್ಯುನಿಕೇಟ್ ಮಾಡಕ್ ಇವನ್ ಐ ಅಗ್ರಿ ವಿತ್ ದಟ್. ಯಾಕಂತ ಹೇಳಿದ್ರೆ ಫಸ್ಟ್ ಇಂಟರ್ವ್ಯೂಗೆ ಹೋದಾಗ ನಮಗೆ ಫಸ್ಟ್ ಕೇಳುವಂತದ್ದೇ ಡೂ ಯು ನೋ ಇಂಗ್ಲಿಷ್ ಅಂತ. ಅಂಡ್ ಮಾತಾಡ್ತಾನು ನೀವು ಕನ್ನಡ ಏನೋ ಒಂದು ಕನ್ನಡ ಬರೋ ಜಾಗಕ್ಕೆ ಹೋದ್ರು ಕೂಡ ಫಸ್ಟ್ ಇಂಗ್ಲಿಷ್ ನ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಬೇಡಿಕೆಗಳು ಹಂಗಿರತ್ತೆ, ಅಥವಾ ಏನಾದ್ರು ಒಂದು ವಿಷಯನ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ನೊಂದು ನಾನು ಕೇಳ್ಬೇಕು ರಕ್ಷಿತ್, ಇವಾಗ ನಾವೊಂದು ತುಂಬಾ ನೋಡ್ತಾ ಇದ್ವಿ ಲೈಕ್ 30 days ಅಲ್ಲಿ ಇಂಗ್ಲಿಷ್ ನ ಕಲಿಸ್ತೀವಿ ಅಂತ. ಇಟ್ಸ್ ಪಾಸಿಬಲ್ ದಟ್ 30 days ಅಲ್ಲಿ ನಾವು ಕಂಪ್ಲೀಟ್ ಆಗಿ ನಾನು ಇಂಗ್ಲಿಷ್ ನ ಕಲಿತು ಕಮ್ಯುನಿಕೇಶನ್ ಮಾಡ್ತೀನಿ ಅನ್ನುವಂಥದ್ದು? ಸೊ ಇನ್ನೊಂದು ವಿಚಾರ ನಾನು ಮರ್ತೆ ಆಡ್ ಮಾಡೋದಕ್ಕೆ, ಈ ಟಾಪ್ MNC HR ರಿಪೋರ್ಟ್ ನ ಪ್ರಕಾರ ಒಂದು ರೆಸ್ಯೂಮೆನ ನೋಡಿ 3 seconds ಅಲ್ಲೇ ಆ ವ್ಯಕ್ತಿ ಟ್ಯಾಲೆಂಟೆಡ್ ಇದನ್ನ ಅವನಿಗೆ ಜಾಬ್ ಸಿಗ್ಬೇಕಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇದೊಂದು ಸೈಕಾಲಜಿಕಲ್ ಇದು. ಸೊ ಈ ಒಂದು ಕಾರಣದಿಂದನೇ ನಾವು ಅದನ್ನ ಮೈಂಡ್ ನಲ್ಲಿ ಇಟ್ಕೊಂಡು ನಾವು ಇಂಗ್ಲಿಷ್ ಪಾರ್ಟ್ನರ್ನ ಕೋರ್ಸ್ ನ ಡಿಸೈನ್ ಮಾಡಿರ್ತೀವಿ. ಬಿಕಾಸ್ ಈ ಒಂದು ಕಾರಣದಿಂದನೇ ಅವರಿಗೂ ಜಾಬ್ ಪಡ್ಕೊಳ್ಳೋದಕ್ಕೆ ಹಿಂಜರಿಕೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಇಟ್ ಈಸ್ ಪಾಸಿಬಲ್ 30 ದಿನದಲ್ಲೇ ಕಲಿಯೋದಾಗಿರ್ಲಿ ಅಥವಾ 40 ದಿನದಲ್ಲಿ ಕಲ್ಸ್ಕೊಡ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಅದು ನಮ್ಮಲ್ಲೂ ಕೂಡ 30 ದಿನದ ಪ್ಯಾಕೇಜ್ ಎಲ್ಲ ಇದೆ. ಇದೆಲ್ಲದೂ ಸಾಧ್ಯ ಯಾವಾಗ ಆ ಸ್ಟೂಡೆಂಟ್ ಕೂಡ ಎಫರ್ಟ್ ಹಾಕ್ದಾಗ. ಖಂಡಿತವಾಗ್ಲೂ ನಮ್ಮ ಟ್ರೈನರ್ಸ್ ಗಳಿಂದ ಎಫರ್ಟ್ ಇದ್ದೇ ಇರುತ್ತೆ, ರೆಗ್ಯುಲರ್ ಆಗಿ ಅವ್ರಿಗೆ ಫಾಲೋ ಅಪ್ ಇರುತ್ತೆ, ಅವರಿಗೆ ಮೆಸೇಜ್ ಮಾಡೋ ಮುಖಾಂತರ ಅಥವಾ ಕಾಲ್ ಮಾಡೋ ಮುಖಾಂತರ ನಾವು ಕ್ಲಾಸಸ್ ನ ತಗೊಳ್ತೇವೆ.
ಅಂಡ್ ಅವರ ಎಫರ್ಟ್ ಹೇಗಿರುತ್ತೆ, ಅವರಿಗೆ ಕಲಿಬೇಕು ಅನ್ನೋ ಇಚ್ಛೆ ಹೇಗಿರುತ್ತೆ. ಈಗ ಜಾಯ್ನ್ ಆಗಿ ಕಲಿಯೋದಕ್ಕೆ ಆಗದೆ ಅಥವಾ ಅವ್ರು ಕಲಿದೆ ಹೋದ್ರೇನು ನಾವು ಎಕ್ಸ್ಟೆಂಡ್ ಇದೇನು ವ್ಯಾಲಿಡಿಟಿ ಕೊಟ್ಟಿರ್ತೇವೆ ಅದನ್ನ ಉಪಯೋಗಿಸ್ಕೊಂಡು ಅವ್ರು ಹೇಗೆ ತಗೊಳ್ತಾರೆ ಕ್ಲಾಸಸ್ ಅದ್ರ ಮೇಲೆ ಡಿಪೆಂಡ್. 30 ದಿನದಲ್ಲಿ ನಾನು ಏನೋ ವಿದ್ಯೆ ಕಲಿತೀನಿ ಅಂದ್ರೆ ಅದ್ರಲ್ಲಿ ನನ್ನ ಶ್ರಮ ಕೂಡ ಇರಬೇಕು, ಅವರ ಶ್ರಮ ಕೂಡ ಇರಬೇಕು. ಎರಡೂ ಮ್ಯಾಚ್ ಆದ್ರೇನೆ ಪರ್ಫೆಕ್ಟ್ ಆಗಿ ಅವ್ರು ಅನ್ಕೊಂಡಿರೋದನ್ನ ಸಾಧನೆ ಮಾಡೋದಕ್ಕಾಗುತ್ತೆ. ಎಸ್ ರಕ್ಷಿತ್, ಇನ್ನೊಂದು ಇಂಗ್ಲಿಷ್ ಕಲಿಯೋದಕ್ಕೆ ಗ್ರಾಮರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಸ್ಪೀಕಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತಾ? ಖಂಡಿತ ಇಂಗ್ಲಿಷ್ ಕಲಿಯೋದಕ್ಕೆ ಗ್ರಾಮರ್ ಇಂಪಾರ್ಟೆಂಟೇ, ಬಟ್ ಗ್ರಾಮರ್ ಒಂದೇ ತಿಳ್ಕೊಂಡು ನೀವು ಕಮ್ಯುನಿಕೇಟೇ ಮಾಡೋದಕ್ಕೆ ಬರ್ದೇ ಇದ್ರೆ ಅದು ಕಷ್ಟ. ಸೊ ನಾನು ಮುಂಚೆಯಿಂದ ನನ್ನ ಕಲಿಕೆ ಹೇಗಿತ್ತು ಲ್ಯಾಂಗ್ವೇಜ್ ನ ಕುರಿತು ಅಂದ್ರೆ, ನಾನು ಮಾತಾಡಿನೇ ಕನ್ನಡ ಕಲ್ತಿರೋದು. ಅಂದ್ರೆ ನನಗೆ ಸಣ್ಣ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋದು ಮಾತಾಡಿನೇ. ಕನ್ನಡ ನಿಮಗೆ ಏನಾದ್ರು ಗ್ರಾಮರ್ ನ ಮುಖಾಂತರ ಕಲ್ಸ್ಕೊಟ್ರ? ಮಾತಾಡಿ ನಾವು ಸ್ಕೂಲಿಗೆ ಹೋದ್ಮೇಲೆ ಕನ್ನಡದ ಗ್ರಾಮರ್ ಎಲ್ಲ ಕಲ್ತ್ವಿ. ಅದಕ್ಕಿಂತ ಮುಂಚೆ ನಮಗೆ ಆಲ್ರೆಡಿ ಮಾತಾಡಕ್ ಬರ್ತಾ ಇತ್ತು. ಸೇಮ್ ಕಾನ್ಸೆಪ್ಟ್ ಇಂಗ್ಲಿಷ್ ನ ನೀವು ಮಾತಾಡಿ ಕಲ್ತ್ರೆ, ನೀವು ಕಮ್ಯುನಿಕೇಟ್ ಮಾಡೋದಕ್ಕೆ ಗೊತ್ತಾದ್ರೆ, ನಿಮಗೆ ಈ ರೀತಿ ಮಾತಾಡ್ಬೋದು ಅಂತ ಗೊತ್ತಾದ್ರೆ, ನಿಮಗೊಂದು ಕಾನ್ಫಿಡೆನ್ಸ್ ಬಂದಾಗ ಅವಾಗ ಗ್ರಾಮರ್ ನ ಅಲ್ಲಿ ತಂದಿಟ್ರೆ, ಈ ಕಾರಣಕ್ಕೆ ಅದು ಹೀಗಿರೆ ಅಂತ ಗೊತ್ತಾದ್ರೆ ಅವಾಗ ನೀವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲ ಗ್ರಾಮರೇ ನನಗೆ ಫಸ್ಟ್ ಕಲ್ಸ್ಕೊಡ್ತೀನಿ, ಇಲ್ಲ ಬುಕ್ ಓದಿ ಕಲಿತೀನಿ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಏನಂತಾರೆ, ಟಫ್ ಆಗತ್ತೆ ನಮಗೆ. ಕಾಂಪ್ಲಿಕೇಟೆಡ್ ಮಾಡೋ ಬದಲು ಲ್ಯಾಂಗ್ವೇಜ್ ಆಗೇ ಇರ್ಲಿ. ಇಂಗ್ಲಿಷ್ ಅನ್ನೋದು ಯಾಕೆ ಅಷ್ಟು ಕಷ್ಟವಾಗಿ ನೋಡೋದು ಯಾಕೆ ನಾವು? ಇಟ್ಸ್ ಜಸ್ಟ್ ಎ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ನಾವು ಕಮ್ಯುನಿಕೇಟ್ ಮಾಡಿ ಕಲ್ತ್ ಬಿಡೋಣ, ಅಷ್ಟೇ ಈಸಿ. ಬಟ್ ಇವಾಗ ನಾವು ಥಿಂಕ್ ಮಾಡೋದು ಹಾಗೆ ಅಲ್ವಾ, ಇಂಗ್ಲಿಷ್ ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಇಂಗ್ಲಿಷ್ ಮಾತಾಡ್ತಾನೆ ಅಂತ ಹೇಳಿದ್ರೆ ಅಂದ್ರೆ ಕೆಲವೊಂದು ಕಡೆ ರೂರಲ್ ಅಥವಾ ಈ ಕಡೆ ಎಲ್ಲ ಹೋದಾಗ ಒಂದಿರುತ್ತೆ ಇಂಗ್ಲಿಷ್ ಮಾತಾಡ್ತಾ ಇದೆ ಅಂದ್ರೆ ತುಂಬಾ ನಾಲೆಡ್ಜಬಲ್ ಪರ್ಸನ್ ಇದಾರೆ, ಎಲ್ಲ ತಿಳ್ಕೊಂಡಿದ್ದಾನೆ ಅಂತಾನು ಕೂಡ ಇದೆ. ಇನ್ನೊಂದು ನಾನು ಕೇಳ್ಬೇಕು ರಕ್ಷಿತ್, ಇವಾಗ ತಂತ್ರಜ್ಞಾನದ ಪ್ರಪಂಚದಲ್ಲಿ ನಾವು ನೀವಿದ್ದೀವಿ. ಏನೇ ಕೈಯಲ್ಲಿ ಒಂದು ಫೋನ್ ಇದ್ಬಿಟ್ರೆ ಸಾಕು, ಏನ್ ಬೇಕಾದ್ರೂ ಬರತ್ತೆ, ಏನ್ ಬೇಕಾದ್ರೂ ತಿಳ್ಕೊಬಹುದು ಅಂತ ನಮಗಿದೆ. ಆಲ್ರೆಡಿ ತಿಳ್ಕೊಂತ ಇದೀವಿ ಕೂಡ. ChatGPT ಆಗಿರ್ಬೋದು, AI ಆಗಿರ್ಬೋದು, ಸಮಥಿಂಗ್ ಬೇರೆ ಬೇರೆ ಒಂದು ವಿಚಾರಗಳು. ಸೊ ಇವಾಗ ನಾನು AI ಇಟ್ಕೊಂಡು ಕಲಿಬಹುದಲ್ಲ ಇಂಗ್ಲಿಷ್ನ? ಯಾಕೆ ನಾನು ಬಂದು ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯ್ನ್ ಆಗ್ಬೇಕು? ಖಂಡಿತ AI ಇಂದ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ನಾ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನೀವು ChatGPT ನ ಇವಾಗ ಓಪನ್ ಮಾಡಿ ಏನಾದ್ರು ಕನ್ನಡದಲ್ಲಿ ಕೇಳಿದ್ರೆ ಅದು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ? ChatGPT ಯ ಕನ್ನಡ ಯೂಸರ್ಸ್ ತುಂಬಾ ಕಡಿಮೆ ಇದ್ದಾರೆ, ಅದಕ್ಕೆ ಕನ್ನಡ ನಾಲೆಡ್ಜ್ ಕಡಿಮೆ ಇದೆ. ಫಸ್ಟ್ ನಾವು ಕನ್ನಡ ಯೂಸರ್ಸ್ ಗಳು ಜಾಸ್ತಿ ಆಗ್ಬೇಕು. ಜಾಸ್ತಿ ಆಗಿ ಅದು ಇಂಟಿಗ್ರೇಟ್ ಮಾಡ್ಬೇಕು, ಕನ್ನಡನ ಇಂಟಿಗ್ರೇಟ್ ಮಾಡ್ಕೊಂಡು ಅವಾಗ ನಾವು ಈಸಿಯಾಗಿ ChatGPT ನ ಯೂಸ್ ಮಾಡ್ಬೋದು. AI ಇಂದ ಯಾಕೆ ಇಂಗ್ಲಿಷ್ ಕಲಿಬಾರ್ದು ಅಥವಾ ಲ್ಯಾಂಗ್ವೇಜ್ ಯಾಕೆ ಕಲಿಬಾರ್ದು? ಇಂಗ್ಲಿಷ್ ಅಂತಾನೆ ಅಲ್ಲ, AI ಅನ್ನೋದು ಒಂದು ಟೂಲ್ ಅಷ್ಟೇ. ಅದನ್ನ ನಾವು ಇಂಗ್ಲಿಷ್ ಕಲ್ತಿ AI ಇಂದ ಕೆಲಸ ತಗೋಬೇಕೆ ಹೊರತು AI ಇಂದನೇ ಲ್ಯಾಂಗ್ವೇಜ್ ಕಲಿತೀನಿ ಅಂದ್ರೆ ಆಗಲ್ಲ. ಒಬ್ಬ ಹ್ಯೂಮನ್ ಟಚ್ ಇದ್ರೆ, ನಾನು ಮಾತಾಡಿ ಕಲಿಯೋದಕ್ಕಿಂತ ನಾನು AI ಇಂದ ಒಂದು ಬಾಟ್ ಇಂದ ಕಲಿತೀನಿ ಅಂದ್ರೆ ಅದು ಲಾಂಗ್ ಪ್ರೋಸೆಸ್, ಅದರಿಂದ ಅರ್ಥ ಆಗಲ್ಲ. ಅದು ನಿಮಗೆ ಪರ್ಸನಲಿ ಒಂದು ಟಚ್ ಕೊಡೋದಿಲ್ಲ, ಪರ್ಸನಲ್ ಆಗಿ ನಿಮ್ಮನ್ನ ಗೈಡ್ ಮಾಡಿ ನಿಮಗೆ ಮೋಟಿವೇಟ್ ಮಾಡೋದಿಲ್ಲ. ಜಸ್ಟ್ ನಿಮಗೆ ಬೇಕಾಗಿರುವಂತ ಆನ್ಸರ್ಸ್ ಕೊಡುತ್ತೆ. ಅದು ನಮ್ಮ ಬುಕ್ಸ್ ಅಲ್ಲೂ ಕೊಡುತ್ತೆ ಅಥವಾ ಯೂಟ್ಯೂಬ್ ವಿಡಿಯೋಸ್ ಅಲ್ಲೂ ನಾವು ನೋಡ್ಕೋಬಹುದು. AI ಇಂದ ನಾವೇ ನನ್ನ ಪ್ರಕಾರ AI ನ ಒಂದು ಟೂಲ್ ಆಗಿ ಯೂಸ್ ಮಾಡ್ಕೋಬೇಕು. ನಾವ್ ಇಂಗ್ಲಿಷ್ ಕಲ್ತಿ AI ಇಂದ ಕೆಲಸ ತಗೋಬೇಕೆ ಹೊರತು AI ಇಂದ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ನಮಗೆ ಉಪಯೋಗ ಇಲ್ಲ. ಅಂಡ್ AI ಅನ್ನೋ ಟಾಪಿಕ್ ಬರೋದ್ರಿಂದ ನಾ ಇದೊಂದು ಹೇಳ್ತೀನಿ. ಈಗ ಐ ಥಿಂಕ್ ಇದು ಫ್ಯೂ ಡೇಸ್ ಬ್ಯಾಕ್ ಏನೋ ಕೇರಳ ಗೌರ್ಮೆಂಟ್ ಅವರು AI ಸಿಟಿನ ಮಾಡ್ಬೇಕು ಅಂತ ಹೇಳಿ ಏನೋ ಗೌರ್ಮೆಂಟ್ ಗೆ ಪ್ರಾಜೆಕ್ಟ್ ನ ಅಪ್ರೂವಲ್ ತಗೊಂಡಿದ್ದಾರೆ. ಸೊ ಈ ತರದ್ದು ಒಂದು ಸ್ಟೇಟ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಮೇಜರ್ ಆಗಿ ನಮ್ಮ ಸ್ಟೇಟ್ ಅಲ್ಲೇ ಜಾಸ್ತಿಯಾಗಿ ಅಪರ್ಚುನಿಟೀಸ್ ಗಳು ಇರೋದು. ಬ್ಯಾಂಗ್ಳೂರ್ ಇಸ್ IT ಹಬ್. ಸೊ AI ಸಿಟಿ ಅಲ್ಲ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಏನಾದ್ರೂ ಬಂದೇ ಬರುತ್ತೆ. ಈ ರೀತಿಯಾಗಿ ದೊಡ್ಡ AI ಪ್ರಾಜೆಕ್ಟ್ ಬರೋದ್ರಿಂದ ಅಥವಾ ಇನ್ನು ಮುಂದಿನ ವರ್ಷದೊಳಗೆ ಇರೋ ಅಪರ್ಚುನಿಟೀಸ್ ಗಳು ಕಡಿಮೆ ಆಗುತ್ತೆ. ಏನ್ ಅಪರ್ಚುನಿಟೀಸ್ ಗಳು ನಾವು ಜಾಬ್ ಅಪರ್ಚುನಿಟೀಸ್ ಗಳು ನೋಡ್ತಾ ಇದೀವಿ, ಇದು ಕೂಡ ಕಡಿಮೆ ಆಗುತ್ತೆ. ನಾ ಇಲ್ಲಿ ಥ್ರೆಟನ್ ಮಾಡ್ತಾ ಇಲ್ಲ, ಖಂಡಿತ ಆ ಅಪರ್ಚುನಿಟೀಸ್ ಗಳು ಮಿಸ್ ಆಗೋ ಬದಲು ನಾವೇ ಇವಾಗ ಅದಕ್ಕೆ ಸಿದ್ಧರಾಗಿ ಆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಗಳು ಏನೇನ್ ಬರುತ್ತೆ ಅದನ್ನ ನಾವೇ ತಗೊಂಡು ನಾವೇ ಆ AI ಪ್ರಾಜೆಕ್ಟ್ ಏನ್ ಬರುತ್ತೆ ಇಲ್ಲಿ ಅಥವಾ AI ನ ಯೂಸ್ ಮಾಡೋದಕ್ಕೆ ಸ್ಪಷ್ಟವಾಗಿ ಆರಾಮಾಗಿ ನಾವೇ ಅದಕ್ಕೆ ಪ್ರಿಪೇರ್ ಆಗೋಣ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಅಂತ ಹೇಳಿದ್ರೆ, ಇವಾಗ ನಾನು ಸಮಥಿಂಗ್ ನಾವಿಬ್ರು ಮಾತಾಡ್ತಾ ಇದ್ದೀವಿ, ದಟ್ ಈಸ್ ಸಮಥಿಂಗ್. ಈಗ ನಾನು ಸ್ಟೂಡೆಂಟ್ ಆಗಿದ್ದೀನಿ ಅಥವಾ ನಾನು ಒಂದು ಸಮ್ ರ್ಯಾಂಡಮ್ ಪರ್ಸನ್, ಇವಾಗ ನಾನು ಇಂಗ್ಲಿಷ್ ಪಾರ್ಟ್ನರ್ಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ನನಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ? ಐ ನೋ ನಾನು ಇಂಗ್ಲಿಷ್ ಕಲಿತೀನಿ ಅಂತ, ಅದನ್ನ ಬಿಟ್ಟು ಏನೆಲ್ಲ ಬೆನಿಫಿಟ್ ಸಿಗತ್ತೆ ನನಗೆ? ಸೊ ಥ್ರೂ ಔಟ್ ನಿಮ್ಮ ಜರ್ನಿ ನಮ್ಮ ಟ್ರೈನರ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ನಾವು ಆಲ್ರೆಡಿ ಹೇಳಿದಾಗೆ 24/7 ಅವೈಲಬಲ್ ಇರ್ತಾರೆ. ನಾವು ವಿಡಿಯೋ ಕಾಲಿಂಗ್ ನ ಮುಖಾಂತರ ನಿಮಗೆ ಕ್ಲಾಸಸ್ ತಗೊಳ್ತೀವಿ, ಆಡಿಯೋ ಕಾಲಿಂಗ್ ನ ಮುಖಾಂತರನೂ ಕ್ಲಾಸಸ್ ತಗೋತೀವಿ. ಕ್ಲಾಸ್ ನ ಡ್ಯೂರೇಷನ್ ಆಲ್ರೆಡಿ ಹೇಳಿದಾಗೆ 30 days ನ ಕ್ಲಾಸಸ್ ಇರುತ್ತೆ. ಇದು ನಿಮಗೆ ವಿಡಿಯೋ ಕಾಲ್ ಆಗಿರ್ಬೋದು, ಆಡಿಯೋ ಕಾಲ್ ಇರ್ಬೋದು, ಅಥವಾ ಮೆಸೇಜ್ ನ ಮುಖಾಂತರ
ಆಡಿಯೋ ನೋಟ್ಸ್ ನ ಮುಖಾಂತರ ನಿಮಗೆ ಟ್ರೈನಿಂಗ್ ಇರುತ್ತೆ. ಅದು ಎಲ್ಲ ಇರುತ್ತೆ. ಹೌದು, ಆಡಿಯೋ ನೋಟ್ ನ ಮುಖಾಂತರ ಟ್ರೈನಿಂಗ್ ಇರುತ್ತೆ. ಎಲ್ಲದೂ ಕೂಡ 1-on-1. ಸೊ ಇದು ಬಿಟ್ಟು ಕೂಡ ನೀವು ನಿಮ್ಮ ಟ್ರೈನಿಂಗ್ ಸೆಷನ್ ನ ತಗೊಂಡು ಮುಗಿಸಾದ್ಮೇಲೆ ನಿಮ್ಮ ಜಾಬ್ ಗೆ ಸಪೋರ್ಟ್ ಮಾಡೋದಿರ್ಲಿ ಅಥವಾ ಲಿಂಕ್ಡ್ ಇನ್ ನ ಪ್ರೊಫೈಲ್ ನ ಬಿಲ್ಡ್ ಮಾಡೋದಿರ್ಲಿ, ರೆಸ್ಯೂಮೆ ಬಿಲ್ಡ್ ಮಾಡೋದಿರ್ಲಿ, ಇದು ಎಲ್ಲದಕ್ಕೂ ನಮ್ಮಿಂದ ಹೆಲ್ಪ್ ಇರುತ್ತೆ. ಎಸ್. ಸೊ ಎಸ್, ಹಿಂಗೆ ಮತ್ತೆ ಇನ್ನೊಂದು ನಾನು ಕೇಳಲೇಬೇಕಂತ ಹೇಳಿದ್ರೆ, ಇವಾಗ ನೀವು ಅವಾಗಲೇ ಹೇಳ್ತಾ ಇದ್ದೆ 2 month ಕೋರ್ಸ್ ಇರುತ್ತೆ ಅಂತ. ಸೊ ಯಾವ ರೀತಿಯಾಗಿ ಕೋರ್ಸ್ ಇರುತ್ತೆ? ಈಗ ನಾನು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ಹೇಗೆ ಜಾಯ್ನ್ ಆಗ್ಬೋದು ಇಂಗ್ಲಿಷ್ ಪಾರ್ಟ್ನರ್ಗೆ ನಾನು? ಸೊ ಇಂಗ್ಲಿಷ್ ಪಾರ್ಟ್ನರ್ಗೆ ನೀವು ಜಾಯ್ನ್ ಆಗೋದಕ್ಕೆ ಹಲವಾರು ಪ್ಲಾಟ್ಫಾರ್ಮ್ಸ್ ಗಳಿದೆ ನಮ್ಮನ್ನು ರೀಚ್ ಆಗೋದಕ್ಕೆ. ನೀವು ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಇರ್ಬೋದು, ಅಥವಾ ನಮ್ಮ ಕೌನ್ಸಿಲರ್ಸ್, ನಮ್ಮ ಕೋರ್ಸ್ ಅಡ್ವೈಸರ್ಸ್ ಅಂತ ಹೇಳ್ತೇವೆ, ಇವರೇ ನಿಮಗೆ ಈ ಕೋರ್ಸ್ ನಿಮಗೆ ಸೂಕ್ತವಾಗಿರುತ್ತೆ ಅಂತ ಹೇಳಿ ಅವರೇ ಹೇಳೋದು. ಬಿಕಾಸ್ ನಿಮ್ಮ ಟೆಸ್ಟ್ ಅನ್ನೆಲ್ಲ ತಗೊಂಡು ಅವರೇ ಹೇಳುವಂಥದ್ದು. ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಆಲ್ಮೋಸ್ಟ್ 300,000 ಜನ ನಮ್ಮ ಫಾಲೋವರ್ಸ್ ಇದಾರೆ. ಯೂಟ್ಯೂಬ್ ಇರ್ಬೋದು, ಎಲ್ಲಾ ಕಡೆಯಿಂದನೂ ಕಾಂಟ್ಯಾಕ್ಟ್ಸ್ ಇದೆ. ಒಂದು ಹಾಯ್ ಮೆಸೇಜ್ ಕಳಿಸೋ ಮುಖಾಂತರ ನಮ್ಮ ಕೌನ್ಸಿಲರ್ಸ್ ಅಥವಾ ಕೋರ್ಸ್ ಅಡ್ವೈಸರ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ ಆಗಿ ನಿಮ್ಮ ಲೆವೆಲ್ ಟೆಸ್ಟ್ ನ ತಗೊಂಡು ನಿಮ್ಗೆ ಯಾವ ಕೋರ್ಸ್ ಸೂಕ್ತವಾಗಿರುತ್ತೆ ಅಂತ ಹೇಳಿ ಆ ಕೋರ್ಸ್ ನ ಸೆಲೆಕ್ಟ್ ಮಾಡಿ, ನಾ ಆಲ್ರೆಡಿ ಹೇಳಿದಾಗೆ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್, ಈ 3 ತರದ ಕೋರ್ಸ್ ಅಲ್ಲಿ ನೀವು ಯಾವ ಕೋರ್ಸ್ ತಗೊಂಡ್ರೆ ನೀವು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ನ ಕಲಿಬಹುದು ಅನ್ನೋದನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿ, ಅಂದ್ರೆ ಸ್ಟೂಡೆಂಟ್ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಗೈಡ್ ಮಾಡಿ ಅವರ ಅಡ್ಮಿಷನ್ ಪ್ರೋಸೆಸ್ ನ ಎನ್ರೋಲ್ ಮಾಡ್ತಾರೆ. ಓಕೆ. ಇನ್ನು ನಾನು ಏನಾದ್ರೂ ಆಫ್ಲೈನ್ ಬಂದು ಕಲಿಬೇಕಂತ ಹೇಳಿದ್ರೆ ಆಪರ್ಚುನಿಟಿ? ಖಂಡಿತ. ಕೆಲವೊಂದು ಸ್ಟೂಡೆಂಟ್ಸ್ ಗಳು ಆಫ್ಲೈನ್ ಅಲ್ಲೇ ಕಲಿಬೇಕು ಅಂತ ಬಯಸ್ತಾರೆ. ತುಂಬಾ ಕಡಿಮೆ ಆಗಿದ್ರು ಅವರ ಟೈಮಿಗೆ ಅನುಕೂಲವಾಗಿ ಸೆಟ್ ಆಗ್ತಾ ಇಲ್ಲ ಅಥವಾ ಮೊಬೈಲ್ ಯೂಸೇಜ್ ಗಳನ್ನ ಕಡಿಮೆ ಮಾಡಬೇಕು ಅಂತಿರೋರು ಆಫ್ಲೈನ್ ನೇ ಪ್ರಿಫರ್ ಮಾಡ್ತಾರೆ. ಖಂಡಿತ ನಮ್ಮ ಆಫೀಸ್ಗೆ ಬಂದು ಕಲಿಬಹುದು. ಅಂತ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ಆಫೀಸ್ ಇದೆ, ನಮ್ಮ ಆಫೀಸ್ ನಲ್ಲೇ ಸೆಟಪ್ ಕೂಡ ಇದೆ, ಕ್ಲಾಸ್ ರೂಮ್ ಸೆಟಪ್ ಇದೆ, ಅಲ್ಲೇ ಅವ್ರು ಬಂದು ತುಂಬಾ ಜನ ಕಲಿತಾ ಇದಾರೆ. ಆಗ್ಲೇ ಇಂದಿರಾನಗರ್ ಬಂದ್ರೆ ನಾವು ಅಲ್ಲೇ ಆಫ್ಲೈನ್ ಅಲ್ಲಿ 1-to-1 ಟೀಚಿಂಗ್ ಇರುತ್ತೆ. ಹೌದು, 1-on-1 ಟೀಚಿಂಗ್ ಇರುತ್ತೆ. ಇದೇ ಇಂಗ್ಲಿಷ್ ಪಾರ್ಟ್ ನಲ್ಲಿ 1-on-1 ಟ್ರೈನಿಂಗ್ ಇರುತ್ತೆ, ಗ್ರೂಪ್ ಕ್ಲಾಸಸ್ ಇರುತ್ತೆ, ಎಲ್ಲದೂ 1-on-1 ಇರುತ್ತೆ. ಇಂದಿರಾನಗರ್ ಅಲ್ಲಿ ನಮ್ಮ ಆಫೀಸ್ ಇದೆ, ವೆಬ್ಸೈಟ್ ಅಲ್ಲಿ ನಮ್ಮ ಅಡ್ರೆಸ್ ಕೂಡ ಇರುತ್ತೆ, ಅಥವಾ ಗೂಗಲ್ ಮಾಡಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ಅಡ್ರೆಸ್ ನ ಖಂಡಿತವಾಗ್ಲೂ ಸಿಗುತ್ತೆ. ಎಸ್, ಇಂಗ್ಲಿಷ್ ನಂಗೆ ಕಲಿಬೇಕಂತ ಹೇಳಿದ್ರೆ ಫಸ್ಟ್ ಏನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ನನಗೆ ಕೇಳಿದ್ರೆ ಒಂದು ಸ್ಟೆಪ್ ಇಂಪಾರ್ಟೆಂಟ್. ನೀವು ಈ ಕಲಿಬೇಕು ಅಂತ ಇರ್ತೀರಾ, ನೀವು ಮುಂದೆ ಹೆಜ್ಜೆ ಇಡ್ತಿರಲ್ಲ, ಇದು ಯಾವುದೇ ವಿಚಾರಕ್ಕಾಗ್ಲಿ, ಇಂಗ್ಲಿಷ್ ಅಂತ ಅಲ್ಲ, ಕಲಿಬೇಕು ಅಂತಿರೋದನ್ನ ನಾವು ಒಂದು ಹೆಜ್ಜೆ ತಗೊಂಡು ಓಕೆ ನಾ ಯಾಕೆ ಕಲಿಯೋದಕ್ಕೆ ಆಗೋದಿಲ್ಲ, ಸ್ಟಾರ್ಟಿಂಗ್ ಜರ್ನಿ ನಮಗೆ ಕಷ್ಟನೇ ಇರ್ಬೋದು, ಅಥವಾ ಸ್ಟಾರ್ಟಿಂಗ್ ನಮಗೆ ಕಷ್ಟ ಆಗ್ಬೋದು. ಒಂದು ಹೊಸ ಸ್ಟೆಪ್ ಅಥವಾ ಹೊಸ ಟಾಪಿಕ್ ನ ಏನೋ ಕಲಿತಾ ಇದೀವಿ ಅಂದ್ರೆ ಆ ಜರ್ನಿ ಫಸ್ಟ್ ಗೆ ನಮಗೆ ಕಠಿಣವಾಗೇ ಇರುತ್ತೆ, ಬಟ್ ಆ ಜರ್ನಿ ಹೋಗ್ತಾ ಹೋಗ್ತಾನೆ ನಮಗೆ ಈಸಿ ಆಗ್ತಾ ಹೋಗೋದು. ಸೊ ಈ ಜರ್ನಿ ಕಠಿಣವಾಗಿರೋ ಟೈಮಲ್ಲೇ ನಾನ್ ನಿಮಗೆ ಕೇಳೋದು ಒಂದೇ, ನೀವು ಕಾಂಟ್ಯಾಕ್ಟ್ ಇಂಗ್ಲಿಷ್ ಪಾರ್ಟ್ನರಿಂಗ್ ಮಾಡೋದ್ರಿಂದ ನಮ್ಮ ಕೋರ್ಸ್ ಅಡ್ವೈಸರ್ಸ್ ಯಾರಿದ್ದಾರೆ ಅವ್ರು ನಿಮಗೆ ಆತ್ಮವಿಶ್ವಾಸ ತುಂಬಿ, ಓಕೆ ನೀವು ಈ ಲೆವೆಲ್ ಆಫ್ ಇಂಗ್ಲಿಷ್ ನಾಲೆಡ್ಜ್ ಹೊಂದಿದ್ದೀರಾ, ನಿಮಗೆ ಈ ಕೋರ್ಸ್ ತಗೊಂಡ್ರೆ ನೀವು ಅನ್ಕೊಂಡಿರುವಂತಹ ಗುರಿನ ಈ ಟೈಮ್ ಸ್ಪ್ಯಾನ್ ಅಲ್ಲಿ ರೀಚ್ ಆಗ್ಬೋದು. ಅದಕ್ಕೋಸ್ಕರ ಖಂಡಿತವಾಗ್ಲೂ ಅವರ ಸಲಹೆ, ಅವರ ಗೈಡೆನ್ಸ್ ಇದ್ದೇ ಇರುತ್ತೆ. ಈ ಮುಖಾಂತರ ನಾವು ಈ ಕೋರ್ಸ್ ನ ಮುಖಾಂತರ ಅವರು ಅಲ್ಲಿಗೆ ರೀಚ್ ಆಗ್ತಾರೆ ಅಂದಾಗ ನಮ್ಮಿಂದ ಕಂಪ್ಲೀಟ್ ಆಗಿ ಗೈಡೆನ್ಸ್ ಅವ್ರಿಗೆ ಇದ್ದೇ ಇರುತ್ತೆ. ಎಸ್. ಇನ್ನೊಂದು ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ನಾನು ಆಗ್ಲೇ ಹೇಳಿದಾಗ ನೀವು ಕೂಡ ಹೇಳಿದ್ರಿ, ಲೈಕ್ more than 2 lakh ಪೀಪಲ್ಸ್ ಇವಾಗ ಆಲ್ರೆಡಿ ನಿಮ್ಮ ಇಂಗ್ಲಿಷ್ ಪಾರ್ಟ್ನರ್ ಇಂದ ತುಂಬಾ ಸಹಾಯವನ್ನ ಪಡ್ಕೊಂಡು ಇವತ್ತು ಏನೇನೋ ಲೈಫಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಈ ಒಂದು ಸಂಸ್ಥೆನ ಸ್ಥಾಪಿಸೋದಕ್ಕೆ ನನಗೆ ಸಾರ್ಥಕ ಆಯ್ತು, ಅದು ಒಂದು ಬೆಸ್ಟ್ ಫೀಡ್ಬ್ಯಾಕ್ ಅಂತ ಎಲ್ಲರೂ ಲೈಫಲ್ಲಿ ಇರುತ್ತೆ. ಸೊ ಆ ತರ ಯಾವ್ದಾದ್ರು ಫೀಡ್ಬ್ಯಾಕ್ ಇದೆಯಾ? ಖಂಡಿತ ತುಂಬಾ ಫೀಡ್ಬ್ಯಾಕ್ಸ್ ಇದೆ. ಅದ್ರಲ್ಲಿ ಒಂದು ಫೀಡ್ಬ್ಯಾಕ್ ನಾನು ತೋರಿಸ್ತೇನೆ. ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ, ನಮಗೆ ಇಂಗ್ಲಿಷ್ನ ಯಾವುದೇ ಅವಶ್ಯಕತೆ ಇಲ್ಲ ಅಂದ್ರೆ ಇದು ಕಮೆಂಟ್ ಬಂದಿರೋದು. ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ, ಇದನ್ನ ನಾನು ಅಗ್ರಿ ಮಾಡ್ತೀನಿ. ಆಬ್ವಿಯಸ್ಲಿ ಕನ್ನಡ ಬೇಕೇ ಬೇಕು, ಇದು ನನ್ನ ಮಾತೃಭಾಷೆ. ಇದೇ ಸ್ಟೂಡೆಂಟ್ ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನ ಅಪ್ರೋಚ್ ಮಾಡಿ ಅವರ ಜರ್ನಿ ಪೂರ್ತಿಯಾಗಿ ನಾವು ಅವ್ರ ಜೊತೆ ಇದ್ವಿ. ಸೊ ಅದೇ ಸ್ಟೂಡೆಂಟಿನ ಒಂದು ಆಡಿಯೋ ಕಮೆಂಟ್ ಮಾಡಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನ ನಾವು ಕೊಡೋಣ ಅಂತಿದ್ವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು 2 months ಟ್ರೈನಿಂಗ್ ಪೀರಿಯಡ್ ನ ತಗೊಂಡ್ವಿ. ಅವರಿಗೆ ಅವರೇ ಕಳಿಸಿರುವಂತ ಒಂದು ಆಡಿಯೋ ಪ್ಲೇ ಮಾಡ್ತೇನೆ. ನನಗೆ ಕನ್ನಡ ಮೊದಲು ಇಂಗ್ಲಿಷ್ ಯಾಕೆ ನನಗೆ ಕನ್ನಡನೇ ಸಾಕು ಅಂತ ಇದ್ದೆ. ಯಾವಾಗ ಅವರೇ ಅಪ್ರೋಚ್ ಮಾಡಿದ್ರು, ಸರಿ ಜಾಯಿನ್ ಆಗೋಣ ಅಂತ ಜಾಯಿನ್ ಆದೆ. ಹಾನೆಸ್ಟ್ಲಿ ಹೇಳ್ತೀನಿ, ತುಂಬಾ ಸುಲಭವಾಗಿ ಇಂಗ್ಲಿಷ್ ಕಲಿತೆ ಅಂಡ್ ಈಗ ನನ್ನ ಹತ್ರ ಒಂದು ಜಾಬು ಇದೆ. ಥ್ಯಾಂಕ್ ಯು ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ. ದಟ್ ಈಸ್ ಗ್ರೇಟ್ ಅಂತ ಅನ್ಸುತ್ತೆ. ಫಸ್ಟ್ ನಾನು ಆ ಕಮೆಂಟ್ ನೋಡಿದಾಗ ನೆಗೆಟಿವ್ ಫೀಲ್ ಆಯ್ತು, ಬಟ್ ಯಾವಾಗ ವಾಯ್ಸ್ ರೆಕಾರ್ಡ್ ಅವರೇ ಕಳಿಸಿರುವಂತದ್ದು. ಇವ್ರ ಥ್ರೂ ಜರ್ನಿ ಪೂರ್ತಿಯಾಗಿ ನಮ್ಮ ಪರ್ಸನಲ್ ಟ್ರೈನರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಮ್ಮೆಲ್ರಿಗೂ ಕನ್ನಡನೇ ಮುಖ್ಯ. ಕನ್ನಡ ಅನ್ನೋದು ಮಾತೃಭಾಷೆ. ನಾವು ಮನೇಲಿ ಇದ್ದಿ ಅಥವಾ ಮನೇಲಿ ಯೂಸ್ ಮಾಡುವಂಥದ್ದು ಅಥವಾ ಎಲ್ಲಾ ಕಡೆ ಯೂಸ್ ಮಾಡುವಂತ ಭಾಷೆ ಮಾತೃಭಾಷೆ ಕನ್ನಡನೇ. ಕನ್ನಡ ನಾನು ಹೃದಯದಲ್ಲೇ ಇಟ್ಕೋತೀನಿ. ಖಂಡಿತ ಹೊರಗಡೆ ಹೋದಾಗ
ಇದೊಂದು ನಾ ಇಂಗ್ಲಿಷ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗೇ ನೋಡ್ತೀನಿ ಹೊರತು ಅದಕ್ಕೆ ಯಾವುದೇ ರೀತಿಯಾದ ನನ್ನ ಪ್ರೀತಿ ಇಲ್ಲ. ಬಟ್ ಆ ಒಂದು ಲ್ಯಾಂಗ್ವೇಜ್ ಇಂದ ಇಷ್ಟು ಅಪರ್ಚುನಿಟೀಸ್ಗಳು ಮಿಸ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಸೊ ಕನ್ನಡದವನಾಗಿ ಕನ್ನಡಿಗರಿಗೆ ಹೆಲ್ಪ್ ಮಾಡೋದಕ್ಕೆ ಇದೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಯೋಣ. ಸೊ ಇದರಿಂದ ಇಷ್ಟು ಅಪರ್ಚುನಿಟೀಸ್ಗಳು ಮಿಸ್ ಆಗಬಾರ್ದು ಅನ್ನೋ ಒಂದೇ ಪ್ಲಾಟ್ಫಾರ್ಮ್, ಒಂದೇ ಕಾರಣಕ್ಕೆ ಇಂಗ್ಲಿಷ್ ಪಾರ್ಟ್ನರ್ನ ಕಂಡು ಹಿಡಿದಿರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಫೀಡ್ಬ್ಯಾಕ್ ಇದೆ. ಒಂದು 7-8 months ಬ್ಯಾಕ್ ನಮ್ಮ ಒಂದು ಕೌನ್ಸಿಲರ್ ಏನಿದೆ ಕೋರ್ಸ್ ಅಡ್ವೈಸರ್ಸ್ಗೆ ಒಂದು ಸ್ಟೂಡೆಂಟ್ ಇಂದ ಮೆಸೇಜ್ ಬಂದಿತ್ತು. ಅವ್ರು ಜಾಯ್ನ್ ಆಗಿರ್ಲಿಲ್ಲ. ಒಂದು ಸರಿಸುಮಾರು ಒಂದು 8-8:30 ಅಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಆ ಸ್ಟೂಡೆಂಟ್ ನಮ್ಮ ಕೋರ್ಸ್ ಅಡ್ವೈಸರ್ಗೆ, ವೈಭವ್ ಅಂತ ಹೇಳಿ ಅವ್ರ ಹೆಸರು. ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿಯಾಗಿ ನಾನು ಸೂಸೈಡ್ ಮಾಡ್ಕೋಬೇಕಂತಿದ್ದೀನಿ, ನನಗೆ ಯಾವುದೇ ನನ್ನ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡ್ ಆಗಿದೆ, ನಾವು ಆಲ್ಮೋಸ್ಟ್ 3 interviews ಆಯ್ತು, ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗ್ತಾನೆ ಬಂದಿದ್ದೀನಿ, ನನ್ನ ಕೈಯಲ್ಲಿ ಯಾವುದೇ ರೀತಿಯಾಗಿ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ, ನನಗೆ ಎಲ್ಲದೂ ಗೊತ್ತಿದೆ ಬಟ್ ನಂಗೆ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸೊ ನೀವು ಖಂಡಿತವಾಗ್ಲೂ ನಮ್ಗೆ ಈ ವಿಚಾರದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅದೇ ಸ್ಟೂಡೆಂಟಿಗೆ ಅವತ್ತೇ ನಮ್ಮ ಕೋರ್ಸ್ ಅಡ್ವೈಸರ್ಸ್ ಆಗಿದ್ದಾರೆ ಯಾವುದೇ ರೀತಿಯಾಗಿ ಮುನ್ಸೂಚನೆ ಕೊಡದೇನೆ ಅವರಿಗೆ ಎಲ್ಲಾ ರೀತಿಯಾದ ಅಡ್ವೈಸ್ ಕೊಟ್ಟು ಅವ್ರಿಗೆ ಮೋಟಿವೇಟ್ ಮಾಡಿ ನಮ್ಮ ಟ್ರೈನರಿಗೆ ಕನೆಕ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 2 months ಆಯ್ತು. ಈಗ ಟಾಪ್ MNC ಕಂಪ್ನಿಯಲ್ಲಿ ಅವ್ರು ಪ್ಲೇಸ್ ಆಗಿದ್ದಾರೆ. ನಮಗೆ ಮಂತ್ಲಿ ಒನ್ಸ್ ಆದ್ರೂ ಅವ್ರ ಆಫೀಸಿಗೆ ಬಂದು ವಿಸಿಟ್ ಮಾಡಿ ನಮ್ಮನ್ನ ಗ್ರೀಟ್ ಮಾಡಿ ಹೋಗ್ತಾರೆ. ಸೊ ಈ ರೀತಿಯಾದ ಎಕ್ಸಾಂಪಲ್ಸ್ ಗಳು ತುಂಬಾ ಇದೆ. ದಟ್ ಇಸ್ ಗ್ರೇಟ್ ಅಚೀವ್ ಅಂತ ಅನ್ಸುತ್ತೆ. ಅಂದ್ರೆ ಬರೀ ಅಂದ್ರೆ ಇಂಗ್ಲಿಷ್ ಕಲ್ಸೋದ್ರಿಂದ ಅವ್ರ ಲೈಫೇ ಚೇಂಜ್ ಆಗತ್ತೆ, ಮತ್ತೆ ನಾನು ಏನೋ ಒಂದು ಮಾಡ್ಬೇಕು ಅಂತ ಕೆಲಸನ ಮಾಡುವಂಥದ್ದು, ದಟ್ ಇಸ್ ಗ್ರೇಟ್ ಅಂತ ಅನ್ಸುತ್ತೆ. ಅಂದ್ರೆ ಈಗ ನಾನು ಒಂದು ಕೇಳಬೇಕು, ಇವಾಗ ನಂಗೆ ಟ್ಯಾಲೆಂಟ್ ಇದೆ, ನಂಗೆ ಎಜುಕೇಶನ್ ಇದೆ, ಎಲ್ಲ ಇದೆ, ಬಟ್ ನಂಗೆ ಏನೋ ಒಂದು ಹೆಸಿಟೇಟ್ ಆಗ್ತಿರತ್ತೆ, ತುಂಬಾ ಭಯ ಆಗ್ತಿರತ್ತೆ. ಸೊ ಅಂಥವ್ರಿಗೆ ಬೆಸ್ಟ್ ಅಡ್ವೈಸ್ ಕೊಡೋದು ರಕ್ಷಿತ್ ಅಂತ ಹೇಳಿದ್ರೆ ಏನ್ ಕೊಡಬಹುದು? ನಿಮಗೆ ನಿಮ್ಮ ಕೆರಿಯರ್ ಅಲ್ಲಿ ಭಯ ಆಗ್ತಿರೋ ಹಾಗೆ ಪ್ರತಿಯೊಬ್ಬನಿಗೂ ಅದು ಸಕ್ಸಸ್ ಆಗಿರ್ಲಿ ಸಕ್ಸಸ್ ಆಗದೆ ಇರ್ಲಿ, ಪ್ರತಿಯೊಬ್ಬರಿಗೂ ಮೊದಲನೇ ಹಂತಕ್ಕೆ ಮೊದಲನೇ ಸ್ಟೇಜ್ಗೆ ಭಯ ಇದ್ದೇ ಇರತ್ತೆ. ಆ ಭಯ ಅನ್ನೋದನ್ನ ನಾವು ಹೇಳೋದು ಸುಲಭ, ಈಗ ಭಯ ತಕ್ಕೊಳ್ಳಿ ಹಾಗೆ ಹೋಗಿ ಅಂತ ಹೇಳಿ. ಆ ಒಂದು ಸ್ಟೆಪ್ ಏನಿದೆ ಅದು ನಮಗೆ ಕಠಿಣವಾಗಿರ್ಬೋದು, ಆ ಒಂದು ಸ್ಟೆಪ್ ಅನ್ನ ನಾವು ಸೈಡಿಗಿಟ್ಟು ಓಕೆ ನೋ ಪ್ರಾಬ್ಲಮ್ ಮುಂದೆ ಹೋಗೋಣ, ಟ್ರೈ ಮಾಡಿ ನೋಡೋಣ. ಆ ಒಂದು ಟ್ರೈ ಏನಿದೆ ಅದು ನೀವು ಇಂಗ್ಲಿಷ್ ಪಾರ್ಟ್ನರ್ಗೆ ಬಂದು ಜಾಯ್ನ್ ಆಗಿ ನೋಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಅವಾಗ ನಾವು ನೋಡ್ಬೋದು. ನಾವು ಕೇಳ್ತಿರೋದು ಒಂದೇ, ಒಂದು ಅವಕಾಶ ನಿಮ್ಮ ಲೈಫಿಗೆ ನೀವು ಕೊಟ್ಟು ನೋಡಿ, ನೀವೇನ್ ಅಚೀವ್ ಮಾಡ್ಬೇಕು ಅಂತಿದ್ದೀರಾ ಅದಕ್ಕೆ ಬ್ಯಾರಿಯರ್ ಆಗಿರೋ ಕಮ್ಯುನಿಕೇಶನ್ ಸ್ಕಿಲ್ಸ್. ಈಗ ಆಬ್ವಿಯಸ್ಲಿ ಒಬ್ಬ ಲೈಫ್ ಅಲ್ಲಿ ಕಾನ್ಫಿಡೆಂಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಮೇಜರ್ ಇಶ್ಯೂನೇ ಅವನಿಗೆ ಇಂಗ್ಲಿಷ್ ಕಮ್ಯುನಿಕೇಟ್ ಮಾಡೋದಕ್ಕೆ ಬರ್ತಾ ಇರಲ್ಲ. ಅವ್ನು ಕಾನ್ಫಿಡೆಂಟ್ ಆಗಿದ್ದಾನೆ ಅಂದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾತಾಡ್ತಾನೆ. ಆ ಒಂದು ಹೆಜ್ಜೆನ ಇಡೋದಕ್ಕೆ ಹೇಳ್ತಾ ಇರೋದು. ಆ ಒಂದು ಹೆಜ್ಜೆ ಇಂಗ್ಲಿಷ್ ಪಾರ್ಟ್ನರಿಗೆ ಒಂದು ಅವಕಾಶ ಕೊಟ್ರೆ, ನಿಮ್ಮ ಸಕ್ಸಸ್ ಜರ್ನಿಯಲ್ಲಿ ಒಂದು ಇಂಗ್ಲಿಷ್ ಪಾರ್ಟ್ನರ್ಗೆ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ. ಇನ್ನು ಇಂಗ್ಲಿಷ್ ಪಾರ್ಟ್ನರ್ ಅಲ್ಲಿ ನಾವು ಮಾತಾಡೋದನ್ನ ಮಾತ್ರ ಕಲಿತೀವ ಅಥವಾ ಬರವಣಿಗೆನೂ ಕೂಡ ಕಲಿತೀವ? ಯಾಕೆ ಈ ಕ್ವಶನ್ ಅಂತ ಹೇಳಿದ್ರೆ ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ನಾವೆಲ್ಲಾದ್ರೂ ಬೇರೆ ದೇಶಕ್ಕೆ ಹೋಗ್ತೀನಿ, ನಾನು ಅಲ್ಲಿ ಓದ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಫಸ್ಟ್ ನಾವು ಒಂದು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕಾಗತ್ತೆ. ಅದಕ್ಕೆ ತುಂಬಾ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ನಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಅದು ಇಂಗ್ಲಿಷ್ ಪಾರ್ಟ್ನರ್ ಪಾಸಿಬಲ್ ಇದೆಯಾ? ಸೊ ನಮ್ಮ ಕಂಪ್ಲೀಟ್ ಸಿಲೆಬಸ್ ಏನಿದೆ ಇದು ಕ್ಯೂರೇಟ್ ಆಗಿರೋದೇ LSRW ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ನಾವು ಲಿಸ್ನಿಂಗು ಕಲಿಬೇಕಾಗುತ್ತೆ, ರೈಟಿಂಗ್, ಸ್ಪೀಕಿಂಗ್, ಇದೆಲ್ಲಾ ತರದ ಆಕ್ಟಿವಿಟೀಸ್ ನ ನಾವು ನಾವು ಲಿಸ್ನಿಂಗ್ ಒಂದೇ ಗೊತ್ತಿದ್ದು ನಾವು ಏನು ಮಾಡೋದಕ್ಕಾಗೋದಿಲ್ಲ, ಅಥವಾ ರೈಟಿಂಗ್ ಸ್ಪೀಕಿಂಗ್ ಇರ್ಬೋದು, ಎಲ್ಲದೂ ಒಂದೇ ರೀತಿಯಾಗಿ ನಾವು ನೋಡ್ತೀವಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡೆ ನಾವು ಇಂಗ್ಲಿಷ್ ಪಾರ್ಟ್ನರ್ ನ ಸ್ಥಾಪನೆ ಮಾಡಿರೋದು. ಸೊ ಇಲ್ಲಿಗೆ ಬಂದ್ರೆ ಎಲ್ಲಾ ಕಲಿತೀವಿ ನಾವು. ನೀವು ಆಲ್ರೆಡಿ ಹೇಳಿದಾಗೆ IELTS ಅನ್ನೋ ಒಂದು ಟೆಸ್ಟ್ ನ ಈಗ ಪ್ರತಿಯೊಬ್ರು ಹೊರಗಡೆ ಹೋಗೋ ಒಂದು ಕನ್ಸು ಏನ್ ಇಟ್ಕೊಂಡಿರ್ತಾರೆ, ಅಲ್ಲಿ ಹೋಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ನಾವ್ ಏನೇ ಅನ್ಕೊಂಡಿರ್ಲಿ ಅಲ್ಲಿ ಹೋಗಿ ನಾವು ಇನ್ನೊಬ್ರ ಹತ್ರ ಮಾತಾಡದೇ ಇದ್ರೆ ಅಲ್ಲೂ ಕೂಡ ನಮಗೆ ಅಪರ್ಚುನಿಟೀಸ್ ಗಳು ಮಿಸ್ ಆಗುತ್ತೆ, ಜನಗಳು ಬಂದು ಮಾತಾಡೋದೇ ಇಲ್ಲ ಅಲ್ವಾ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಏನ್ IELTS ಎಕ್ಸಾಮ್ ಏನ್ ಪ್ರಿಪೇರ್ ಮಾಡ್ಕೊಂಡು ಬರೀಬೇಕು, ಇದೊಂದು ಗೇಟ್ ವೇ ಅಲ್ಲಿಗೆ ಹೋಗೋದಿಕ್ಕೆ. ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಕೂಡ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಡ್ತಾರೆ. ಓಕೆ, ಸೊ ಇದು ಒಂಥರ ಪೂರಾ ಪ್ಯಾಕೇಜ್ ತರ ಎಲ್ಲ ಇರತ್ತೆ, ಕಲಿಯೋದು, ಬರೆಯೋದು, ಮಾತಾಡೋದು ಎಲ್ಲ ಬರತ್ತೆ. ಅಂಡ್ ದಟ್ ಈಸ್ ಐ ಆಮ್ ಅಗ್ರಿ ದಟ್ ಇಂಗ್ಲಿಷ್ ಬಂದ್ರೆ ನಾವು ಇನ್ನೊಬ್ರ ಜೊತೆ ಮಾತಾಡ್ಬೇಕಾದ್ರೂ, ಈಗ ಯಾರೋ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಸ್ವಲ್ಪ ಹೆಸಿಟೇಟ್ ಆಗುತ್ತೆ, ನಾವ್ ಹೆಂಗ್ ಮಾತಾಡೋದು, ನಂಗೆ ಇಂಗ್ಲಿಷ್ ಗೊತ್ತಿಲ್ಲ, ಗ್ರಾಮರ್ ಸರಿಯಾಗಿ ಯೂಸ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದಾಗ ಬೆಸ್ಟ್ ಅಂತ ಹೇಳಿದ್ರೆ ಇಂಗ್ಲಿಷ್ ಕಲ್ತ್ರೆ ಎಲ್ ಬೇಕಾದ್ರೂ ಅದು ಒಂದ್ ಮಾತು ಇದೆಯಲ್ಲ, ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಂದ್ರೆ ಯಾವ ದೇಶದಲ್ಲಿ ಯಾವ ಪ್ರಪಂಚದಲ್ಲಿ ಹೋಗಿ ನಾವು ಬದುಕಬಹುದು ಅಂತ, ದಟ್ ಇಸ್ ಟ್ರೂ ಅಂತ ಅನ್ಸುತ್ತೆ. ರಕ್ಷಿತ್, ನಾನು ಕೇಳಲೇಬೇಕಿದನ್ನ. ನಾನೇ ಒಂದು ಸ್ಟೂಡೆಂಟ್ ಅಥವಾ ಒಂದು ಪರ್ಸನ್ ಅಂತ ಹೇಳಿದ್ರೆ ಈಗ ನಂಗೆ ಭಯ ಇರತ್ತೆ, ನಾನು ಹೇಗೆ ನಂಬಿಕೆ ಇಟ್ಟು ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯಿನ್ ಆಗುವಂಥದ್ದು, ಸ್ಕ್ಯಾಮ್ ಏನಾದರೂ ಆಗುತ್ತೋ ಅನ್ನೋ ಒಂದು ಭಯ ಕೂಡ ಇವಾಗಿದೆ. ಸೊ
ಖಂಡಿತವಾಗ್ಲು ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು 5 ವರ್ಷದಿಂದ ಇರುವಂತಹ ಒಂದು ಸಂಸ್ಥೆ, ಇವಾಗ ಆಗಿರುವಂತದ್ದಲ್ಲ. ಅಂಡ್ ಆಲ್ರೆಡಿ ಹೇಳಿದಾಗೆ 2 ಲಕ್ಷಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಗಳನ್ನ ನಾವು ಟ್ರೈನ್ ಮಾಡಿದ್ವಿ. ಅಂಡ್ ಇಂಗ್ಲಿಷ್ ಪಾರ್ಟ್ನರ್ ಬರೀ ಕನ್ನಡದಲ್ಲಿ ಮಾತ್ರ ಇದೆಯಾ? ಇಲ್ಲ, ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಇದೆ. 5 ವರ್ಷದಿಂದ ಟ್ರೈನ್ ಮಾಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನಮಗೆ 300,000 ಜನ ಫಾಲೋ ಮಾಡ್ತಾ ಇದ್ದಾರೆ. ಈ 300,000 ಜನ ಫಾಲೋ ಮಾಡ್ತಿರೋ ಒಂದೇ ಕಾರಣಕ್ಕೆ ನಾವು 3,000 ಪೋಸ್ಟ್ಗಳು ಇನ್ನು 5 ವರ್ಷದ ಸ್ಪ್ಯಾನ್ ಅಲ್ಲಿ 3,000 ಪೋಸ್ಟ್ಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ. ಇದು ಯಾಕೆ ಅಪ್ಲೋಡ್ ಮಾಡಿದೀವಿ? ಪ್ರತಿಯೊಂದು ಮನುಷ್ಯ 3,000 ಜನ ಏನಿರ್ತಾರೆ ಅವ್ರು ಪ್ರತಿದಿನನೂ ನೋಡ್ತಾ ಇರೋದು, ಓಕೆ ಇಲ್ಲೊಂದು ಪೋಸ್ಟ್ ಬರುತ್ತೆ, ಇವತ್ತೊಂದು ಏನೋ ಟಾಪಿಕ್ ಗಳನ್ನ ಕವರ್ ಮಾಡ್ತಾರೆ, ನಾ ಇದನ್ನ ನೋಡಿ ಕಲ್ಯಾಣ ಅನ್ನೋದಕ್ಕೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ರು ಆ ಪೋಸ್ಟ್ ಗಳು ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಬೆಳಗ್ಗೆ ಒಂದು ಪೋಸ್ಟರ್ ಆಗಿರ್ಬೋದು, ಸಂಜೆ ಒಂದು ವಿಡಿಯೋ. ಈ ಒಂದು ಸಣ್ಣ ಸಣ್ಣ ವಿಡಿಯೋದಿಂದ ಕಲಿಯೋದಕ್ಕೆ ಸುಮಾರು ಇರುತ್ತೆ. ಈಗ ನಮಗೆ ಫಾಲೋ ಮಾಡೋ ವೀಕ್ಷಕರಿಗೆ ಎಲ್ರಿಗೂ ಅವರು ಎಜುಕೇಟ್ ಆಗ್ತಾ ಇರ್ತಾರೆ. ದಿನ ನಾವು ತುಂಬಾ ರೀಲ್ಸ್ ಗಳನ್ನ, ಇವಾಗ ರೀಲ್ಸ್ ಇನ್ ನಿಮಗೆ ಗೊತ್ತಿದೆ ಯಾವ ರೀತಿ ರೀಲ್ಸ್ ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇದೊಂದು ಕಾನ್ಸೆಪ್ಟ್, ಏನೋ ಒಂದು ಕಲಿಕೆ ಅನ್ನೋದೊಂದಿದ್ರೆ ನೀವು ಒಂದು 10 ಸೆಕೆಂಡ್ ಅಲ್ಲೇ ಗೊತ್ತಾಗುತ್ತೆ ಇದು ನನಗೆ ಬೇಕಾ ಬೇಡ ಅನ್ನೋದು. ಅವಾಗಲೇ ನೀವು ಆ ವಿಡಿಯೋ ನೋಡ್ತೀರಾ. ಈ ಒಂದು ಸಣ್ಣ ಫಾಲೋ ಮಾಡೋ ಒಂದು ಇದರಿಂದ ಒಂದು ಸಣ್ಣ ಕಲಿಕೆ ನಿಮಗೆ ಹೋಗ್ತಾ ಇರುತ್ತೆ. ಕೋರ್ಸ್ ತಗೊಳ್ಬೇಕಾ ಬೇಡ ಅನ್ನೋದು ನೆಕ್ಸ್ಟ್ ಡಿಸೈಡ್ ಮಾಡ್ಬೋದು. ಬಟ್ ಇಂಗ್ಲಿಷ್ ನ ಬ್ರಷ್ ಮಾಡ್ಕೊಳ್ಳೋದಕ್ಕೆ ಈ ಕಾಂಟೆಂಟ್ಸ್ ಗಳನ್ನ ಡೈಲಿ ಕನ್ಸ್ಯೂಮ್ ಮಾಡ್ಕೋಬಹುದು ನೀವು. ಸೊ ಒಂದ್ ಕಾರಣಕ್ಕೆ ನಮ್ಮ ಫಾಲೋವರ್ಸಿಗೋಸ್ಕರ ನಾವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅದೇ ಒಂದು ಕಾರಣಕ್ಕೆ 300K ಏನು 300,000 ಜನ ಫಾಲೋವರ್ಸ್ ಇರುವಂತದ್ದು ನಮಗೆ. ಸೊ ಸ್ಕ್ಯಾಮ್ ಮತ್ತೊಂದು ಮೋಸ ಯಾವುದೂ ಇಲ್ಲ. ನಮ್ಮ ವೆಬ್ಸೈಟ್ ನ ಚೆಕ್ ಮಾಡಬಹುದು, ಅಥವಾ ನಮ್ಮ ಆಫೀಸ್ ಇದೆ, ಇಂದ್ರಾನಗರಲ್ಲಿ ನಮ್ಮ ಆಫೀಸ್ ಇದೆ. ರಕ್ಷಿತ್, ನಾನು ಕೇಳಲೇಬೇಕು, ಗವರ್ಮೆಂಟ್ ಸರ್ಟಿಫೈಡ್ ಏನಾದ್ರು? ನಮ್ಮ ಕೋರ್ಸ್ ಗವರ್ಮೆಂಟ್ ಸರ್ಟಿಫೈಡ್, ಸರ್ಟಿಫಿಕೇಶನ್ ಇದ್ದೇ ಇರುತ್ತೆ ಖಂಡಿತ. ಸೊ ಹಾಗಾಗಿ ನೋ ವರೀಸ್, ಯಾವ್ದು ಸ್ಕ್ಯಾಮ್ ಆಗತ್ತೆ, ಕಳ್ಸ್ತಾರೆ ಅಂತ ಸುಳ್ಳು ಹೇಳ್ತಾರೆ, ದಟ್ ಈಸ್ ರಾಂಗ್. ನಂಬರ್ 1 ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ಅನ್ನೋದು ಸುಮ್ನೆ ಬಂದಿರೋದಲ್ಲ. ಈಗ ನಮ್ಮ ಸ್ಟೂಡೆಂಟ್ಸ್ ಗಳು ನಮಗೆ ಕೊಟ್ಟಿರುವಂತಹ ಒಂದು ಪಟ್ಟ. ಅಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಇದೆ ಇಂಗ್ಲಿಷ್ ಪಾರ್ಟ್ನರ್ ಅಂತದ್ದು. ಇನ್ನೊಂದು ಕೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಇಂಗ್ಲಿಷ್ ಪಾರ್ಟ್ನರ್ ಬರೀ ಜಾಬ್ ಗೋಯಿಂಗ್ ಹೋಗೋರ್ಗ್ ಮಾತ್ರನಾ, ಅಥವಾ ಎಲ್ರಿಗೂ ಕೂಡ ಇಂಗ್ಲಿಷ್ ಟೀಚಿಂಗ್ ಇರತ್ತಾ? ನಮ್ಮಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳನ್ನ ನೀವು ಡೀಪ್ ಆಗಿ ರಿಸರ್ಚ್ ಮಾಡಿದ್ರೆ 8 ವರ್ಷದಿಂದ 80 ವರ್ಷದ ತನಕ ಕ್ಲಾಸಸ್ ತಗೊಳ್ತಾ ಇರ್ತಾರೆ. ಸೊ ನಾ ಹೇಳಿದಾಗೆ ಎಲ್ಲರಿಗೂ ಇಂಗ್ಲಿಷ್ ನ ಅಗತ್ಯ ಇದ್ದೇ ಇರುತ್ತೆ. ಈಗ ನೀವೇನೇ ಹೇಳಿ, ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೂ ಇಂಗ್ಲಿಷ್ ಬೇಕಾಗುತ್ತೆ. ಒಬ್ವಿಯಸ್ಲಿ ಕಾಲೇಜ್ ಹೋಗೋರಿಗಾಗಿರ್ಲಿ ಅವರಿಗೂ ಇಂಗ್ಲಿಷ್ ಬೇಕಾಗಿರುತ್ತೆ. ಅಥವಾ ಕಾಲೇಜ್ ಮುಗಿಸಿ ನಾನು ಜಾಬ್ ತಗೊಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಅವರಿಗೂ ಇಂಗ್ಲಿಷ್ ಬೇಕಾಗಿರುತ್ತೆ. ಜಾಬ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಥವಾ ಪ್ರಮೋಷನ್ ಬೇಕು ಅಂದ್ರೂ ಅವರಿಗೂ ಇಂಗ್ಲಿಷ್ ಬೇಕಾಗುತ್ತೆ. ಈಗ ಕೆಲವೊಂದು ಏನು ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಇಂಗ್ಲಿಷ್ ನ ಕಲ್ಸ್ಕೊಡೋದಕ್ಕಾಗ್ಲಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಆಗೋದಕ್ಕಾಗ್ಲಿ ಅವರಿಗೂ ಇಂಗ್ಲಿಷ್ ಬೇಕು. ನೀವು ವಯಸ್ಸಾದ್ಮೇಲೆ ಯಾವ ರೀತಿ ಆಗುತ್ತೆ, ಒಂದು ಪ್ಯಾಷನ್ ಗೆ ಬೇರೆ ಲ್ಯಾಂಗ್ವೇಜ್ ಕಲಿಯೋರು, ಅಥವಾ ಅವರ ಮಕ್ಕಳ ಜೊತೆ ಅವ್ರ ಹೊರಗಡೆ ಇರುವಂತಹ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಂಗ್ಲಿಷ್ ಅನ್ನೋದು ಒಂದು ಲ್ಯಾಂಗ್ವೇಜ್. ಸೊ ಆ ಒಂದು ಲ್ಯಾಂಗ್ವೇಜ್ ನ ಕಲಿಯೋದಕ್ಕೆ 8ನೇ ವರ್ಷದಿಂದ 80 ವರ್ಷದ ತನಕನು ಎಲ್ಲಾ ತರದ ಹೌಸ್ ವೈಫ್ಸ್ ಗಳಿಗೆ ಮೇಜರ್ ನಮ್ಮ 20% ಹೌಸ್ ವೈಫ್ಸ್ ಗಳೇ ಇರೋದು. ಈ ಪ್ಲಾಟ್ಫಾರ್ಮ್ ಅವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಅವ್ರ ಮನೆಯಲ್ಲೇ ಕುತ್ಕೊಂಡು ಅವ್ರಿಗೆ ಬೇಕಾಗಿರುವಂತದ್ದು, ಒಬ್ಬೊಬ್ರು ಟೈಲರಿಂಗ್ ಕಲಿತಿ ಅವರ ಬಿಸ್ನೆಸ್ ಮಾಡುವಂತವ್ರು. ಈ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಬೇಕಾಗಿರೋದೇನು, ಮನೇಲಿ ಕುತ್ಕೊಂಡೆ ಆರಾಮಾಗಿ ಎಲ್ಲೂ ಟ್ರಾವೆಲ್ ಮಾಡದೆ ಅವರ ಈಸಿಯಾದ ಟೈಮ್ ನಲ್ಲಿ, ಅವ್ರಿಗೆ ಬಿಡುವಿನ ಟೈಮ್ ನಲ್ಲಿ ಇಂಗ್ಲಿಷ್ ನ ಕಲಿಬಹುದು ಅಂದ್ರೆ ಅದು ಯಾವ ಪ್ಲಾಟ್ಫಾರ್ಮ್ ಅವರಿಗೆಲ್ಲ ರೀಚ್ ಆಗ್ಲಿ ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಬಂದಿರೋದು. ಸೊ ಇದು ಜಾಬ್ ಗೋಯಿಂಗ್ ಅವ್ರಿಗೆ ಅಷ್ಟೇ ಅಲ್ಲ, ಮನೇಲಿ ಕುತ್ಕೊಂಡು ಯಾರು ಬೇಕಾದ್ರೂ ನಾವು ಇಂಗ್ಲಿಷ್ ಕಲಿಬಹುದು. ಅಂಡ್ ಇನ್ನೊಂದು ನಾನು ಇದಕ್ಕೆ ಆಡ್ ಮಾಡ್ಲೇಬೇಕು, ಇವಾಗ ಇಂಗ್ಲಿಷ್ ಪಾರ್ಟ್ನರ್ ಇಂಗ್ಲಿಷ್ ಕಲಿಬೇಕಂತ ಹೇಳಿದ್ರೆ ನಾನು ಎಜುಕೇಶನ್ ಮಾಡಿರ್ಬೇಕಾ, ಅಥವಾ ಎಜುಕೇಶನ್ ಇಲ್ಲ ಅಂದ್ರೂ ನೀವು ಇಂಗ್ಲಿಷ್ ಕಲಿಸ್ತೀರಾ? ಇಲ್ಲಿ ನಮ್ಮಲ್ಲಿ ಏನಂದ್ರೆ, ನಮ್ಮ ಸ್ಕೂಲ್ಗಳಲ್ಲಿ ಏನ್ ಅಗತ್ಯ ಇದೆ ಅದನ್ನ ಕಲಿಸಿದ್ರೆ ನಮಗೆ ಬೇರೆ ಇದು ಎಲ್ಲದನ್ನು ಕಲ್ಸ್ಕೊಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಇವಾಗ ನಮಗೆ ಕಮ್ಯುನಿಕೇಶನ್ ಅನ್ನೋ ಪ್ರಾಬ್ಲಮ್ ಇಂದ ನಾವು ಅಪರ್ಚುನಿಟೀಸ್ ಮಿಸ್ ಮಾಡ್ಕೊಳ್ತಾ ಇರೋ ಕಾರಣನೇ ಈ ಒಂದು ಟಾಪಿಕ್. ಯಾಕೆ ಅಂತ ನಾ ಹೇಳ್ತೇನೆ, ನಮ್ಮಲ್ಲಿ ಕ್ವಾಲಿಫಿಕೇಶನ್ ನ ಅಗತ್ಯ ಇರೋದಿಲ್ಲ. ನೀವು ಕನ್ನಡ ಬಂದ್ರೆ ಸಾಕಾಗಿರುತ್ತೆ. ಕನ್ನಡ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬಂದ್ರು ಅಥವಾ ಕನ್ನಡ ಓದೋದಕ್ಕೆ ಬಂದ್ರು, ನಮ್ಮ ಕಂಪ್ಲೀಟ್ ಸಿಲೆಬಸ್ ಕನ್ನಡದಲ್ಲೇ ಇರುತ್ತೆ. ಆಬ್ವಿಯಸ್ಲಿ ಕನ್ನಡದಿಂದನೇ ಇಂಗ್ಲಿಷ್ ನ ಕನ್ನಡದಿಂದ ಇಂಗ್ಲಿಷ್ ನ ಈಸಿಯಾಗಿ ಕಲಿಯುವಂತದ್ದು. ಈ ಪ್ಲಾಟ್ಫಾರ್ಮ್ ಕನ್ನಡದಿಂದ ಇಂಗ್ಲಿಷ್ ನ ಕಲ್ಸ್ಕೊಡುವಂತ ಒಂದು ಮಾಧ್ಯಮ. ಸೊ ಇಲ್ಲಿ ನಿಮ್ಗೆ ಕನ್ನಡ ಬಂದ್ರೆ ಸಾಕಾಗಿರುತ್ತೆ. ನಮ್ಮ ಪ್ರತಿಯೊಬ್ಬ ಟ್ರೈನರ್ಸ್ ಕನ್ನಡಿಗರೇ, ಹೈಲಿ ಪ್ರೊಫೆಷನಲ್ ಆಗಿದ್ರು, ಇಂಗ್ಲಿಷ್ ಅಲ್ಲಿ ಅವರು ಮಾಸ್ಟರ್ಸ್ ಮಾಡಿದ್ರು, ಕಂಪ್ಲೀಟ್ಲಿ ಅವರು ಕನ್ನಡದವರೇ. ನಮ್ಮಲ್ಲಿ ಇರುವಂತಹ ಎಲ್ಲಾ ಎಂಪ್ಲಾಯೀಸು ಕನ್ನಡದವರೇ. ಸರ್ ರಕ್ಷಿತ್, ನಾನು ಇದನ್ನ ಕೇಳಲೇಬೇಕು. ಇಂಗ್ಲಿಷ್ ಪಾರ್ಟ್ನರ್ ಒಂಥರ ಹೆಸರೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅಂಡ್ ಹೇಗ್ ಬಂದಿದೆ ಅದು ಇಂಗ್ಲಿಷ್ ಪಾರ್ಟ್ನರ್ ಅನ್ನೋ ಒಂದು ವರ್ಡ್ ನ ಏನಕ್ಕೆ ಜಾಯಿನ್ ಮಾಡಿದ್ ನೀವು? ಇಂಗ್ಲಿಷ್ ಪಾರ್ಟ್ನರ್ ಅನ್ನೋ ವರ್ಡ್ ನ ನಾವು ಯಾಕೆ ಪಾರ್ಟ್ನರ್ ಅಂತ ತಗೊಂಡ್ವಿ ಅಂದ್ರೆ, ಎಲ್ಲರಿಗೂ ಅವರ ಪರ್ಸನಲ್ ಲೈಫಿಗೆ ಒಂದು ಪಾರ್ಟ್ನರ್ ಬೇಕು ಅಂತಾರೆ. ನಮಗೆ ಹಳೇದ್ರಿಂದ ನೀವು ನೋಡ್ಕೊಂತ ಬಂದ್ರು, ಮದ್ವೆ ಆಗ್ಬೇಕು, ಯಾಕೆ ಮದ್ವೆ ಆಗ್ಬೇಕು, ಆಬ್ವಿಯಸ್ಲಿ ಒಂದು ಪಾರ್ಟ್ನರ್ ಬೇಕು. ಅವ್ರನ್ನ ಮೋಟಿವೇಟ್ ಮಾಡೋದಿಕ್ಕೋ, ಅವ್ರ ಲೈಫ್ ಅಲ್ಲಿ ಒಂದು ಕಂಪ್ಯಾನಿಯನ್, ಇನ್ನೊಬ್ರ ಜೊತೆಗೆ ಹಂಚ್ಕೊಳ್ಳೋದಿಕ್ಕೋ, ಅಥವಾ ವಿಚಾರಗಳಿಗೆ ಅವ್ರ ಹತ್ರ ಡಿಸ್ಕಸ್ ಮಾಡೋದಿಕ್ಕೋ, ಒಂದು ಲೈಫ್ ನ ಲೀಡ್ ಮಾಡೋದಕ್ಕೆ ನಾವು ಪರ್ಸನಲಿ ಒಂದು ಪಾರ್ಟ್ನರ್ ಅಂತ ಹೇಳಿ ಇಟ್ಕೊಂಡಿದ್ದೇವೆ, ಅಥವಾ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಬಂದಿದ್ದೇವೆ.
ಆದ್ರೆ ಪ್ರೊಫೆಷನಲಿ ಯಾಕೆ ಒಂದು ಪಾರ್ಟ್ನರ್ ಇಲ್ಲ? ನಿಮ್ಮ ಲೈಫಲ್ಲಿ ಈ ಸ್ಟೇಜ್ ನ ತಗೊಂಡ್ರೆ ನಿಮಗೆ ಮೋಟಿವೇಟ್ ಮಾಡೋದಕ್ಕೆ, ನಿಮ್ಮ ಲೈಫ್ ನ ನೆಕ್ಸ್ಟ್ ಸ್ಟೇಜ್ಗೆ ತಗೊಂಡು ಹೋಗೋದಕ್ಕೆ ಒಂದು ಪಾರ್ಟ್ನರ್ನ ಅಗತ್ಯ ಇದ್ದೇ ಇದೆ. ಇಂಗ್ಲಿಷ್ ಅನ್ನೋದು ಒಂದೇ ಅಲ್ಲ, ಪ್ರತಿಯೊಂದು ಅವ್ರ ಲೈಫಲ್ಲಿ ಅನುಭವಿಸ್ತಾ ಇರುವಂತಹ, ಪ್ರೊಫೆಷನಲಿ ಅನುಭವಿಸ್ತಾ ಇರುವಂತಹ ಒಂದೊಂದು ಟಾಪಿಕ್ಗೂ ನಿಮಗೆ ಮೋಟಿವೇಶನ್ ಅಥವಾ ಅವರ ಗೈಡೆನ್ಸ್ ಮುಖಾಂತರ ನೀವೇನೋ ಅಚೀವ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ ಪ್ರೊಫೆಷನಲಿ ಒಂದು ಪಾರ್ಟ್ನರ್ ಬೇಕೇ ಬೇಕು. ಈ ಪಾರ್ಟ್ನರೇ ಇಂಗ್ಲಿಷ್ ಪಾರ್ಟ್ನರ್ ಆಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಇಂಗ್ಲಿಷ್ ಪಾರ್ಟ್ನರ್ ಅಂತ ಇದೆ ಒಂದು ಹೆಸರಿಟ್ಟಿರೋದು. ಪ್ರೊಫೆಷನಲಿ ಪರ್ಸನಲಿ ಎರಡಕ್ಕೂ ಪಾರ್ಟ್ನರ್ನ ಅಗತ್ಯ ಖಂಡಿತ ಇದೆ. ದಟ್ಸ್ ಟ್ರೂ. ಇನ್ನು ಕೊನೆಯದಾಗಿ ನೋಡ್ತಿರುವಂತ ವೀಕ್ಷಕರಿಗೆ ಅಥವಾ ಇನ್ನೂ ಹಿಂಜಾಡ್ಕೊಂಡು ನನಗೆ ಕಲಿಯಕ್ ಆಗೋದಿಲ್ಲ ಅನ್ನೋ ಒಂದು ಭಯದಲ್ಲೋ ಹೆಸಿಟೇಟಲ್ಲೋ ಇರುವಂತವ್ರಿಗೆ ಏನಾದ್ರೂ ಹೇಳ್ಬೋದಂತ ಹೇಳಿದ್ರೆ? ನಾವು ಆಲ್ರೆಡಿ ಹೇಳ್ದ ಹಾಗೆ ನಾವುಗಳೇನೋ ತೋರಿಸಬಹುದು, ಬಟ್ ನಾವುಗಳೇನೋ ತೋರಿಸಬಹುದು, ಬಟ್ ರಿಪೋರ್ಟ್ಸ್ ಸುಳ್ಳು ಹೇಳಲ್ಲ. ಈಗ ಬರುವಂತ ಅಪರ್ಚುನಿಟೀಸ್ಗಳನ್ನ ನೀವಾಗಿಯೇ ಕಳ್ಕೊಳ್ಳೋ ಬದಲು ಒಂದು ಸ್ಟೆಪ್ ನ ತಗೊಂಡು ನಿಮ್ಮ ಲೈಫ್ ನಲ್ಲಿ ಮುಂದೆಜೆ ಇಡೋದಕ್ಕೆ ಇಂಗ್ಲಿಷ್ ಪಾರ್ಟ್ನರ್ಗೆ ಒಂದು ಅವಕಾಶ ಕೊಟ್ಟು ನೋಡಿ. ಖಂಡಿತವಾಗ್ಲೂ ನೀವು ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೋತೀರಾ ಅಂಡ್ ಕಾನ್ಫಿಡೆಂಟ್ ಆಗಿ ನಿಮ್ಮನ್ನ ನೀವು ಹೊರಹೊಮ್ತೀರಾ. ಇನ್ನು ರಕ್ಷಿತ್, ಇವಾಗ ನಮ್ಗೆ ಸ್ಕೂಲಲ್ಲಿ ಇಂಗ್ಲಿಷ್ ಮೇಡಮ್ ಅಥವಾ ಟೀಚರ್ ಬರ್ತಿದಂಗೆ ಭಯ ಸ್ಟಾರ್ಟ್ ಆಗತ್ತೆ ನಮಗೆ. ಅಯ್ಯೋ ಇಂಗ್ಲಿಷ್ ಮೇಡಮ್ ಬಂದ್ರು ಅಂದ್ರೆ ಒಂದು ಭಯ, ಹೇಗೆ ಕಲಿಯೋದಪ್ಪ ಅಂತ. ನಿಮ್ ಟ್ರೈನರ್ಸ್ಗಳು ಎಷ್ಟು ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಾರೆ ಅಥವಾ ಯಾವ ರೀತಿಯಾಗಿರುತ್ತೆ ಅವ್ರ ಟೀಚಿಂಗ್? ನಾವು ಆಲ್ರೆಡಿ ಹೇಳಿದಾಗೆ ನಾವು ಇಂಗ್ಲಿಷ್ ಪಾರ್ಟ್ನರ್ ಅನ್ನೋ ಒಂದು ಹೆಸರಿಟ್ಟಿರೋದೆ ಆ ಪಾರ್ಟ್ನರ್ ನಮ್ಮ ಟ್ರೈನರ್ ಆಗಿರ್ಬೇಕು. ಕಲಿಕೆ ಅನ್ನೋದು ನಮಗೆ ಈಸಿ ಆಗಬೇಕೆ ಹೊರತು ಕಠಿಣವಾಗಬಾರ್ದು. ನಮ್ಮ ಟೀಚರ್ಸ್ ಗಳು ಏನ್ ಮಾಡ್ತಾ ಇದ್ರು, ಇದನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಸ್ಟ್ರಿಕ್ಟ್ ಆಗಿ ನಮಗೆ ಅಪ್ರೋಚ್ ತಗೋತಾ ಇದ್ರು. ಆ ಇಂಗ್ಲಿಷ್ ಪಾರ್ಟ್ನರ್ ಅಲ್ಲಿ ಹಾಗಿರೋದಿಲ್ಲ. ನಿಮ್ಗೆ ಫ್ರೆಂಡ್ಲಿ ಆಗಿ ಏನಾದ್ರು ಒಂದು ಕಲಿ. ನಾನು ಫ್ರೆಂಡ್ ಜೊತೆ ಏನ್ ಮಾತಾಡ್ತಿದ್ದೆ ಅದನ್ನೇ ಹೋಗಿ ಎಕ್ಸಾಮ್ಸ್ ಅಲ್ಲಿ ಬರೀತಿದ್ದೆ ಮುಂಚೆ ಒಂದು 30 minutes ಅಲ್ಲಿ. ನನಗೆ ಅದ್ ನೆನಪಿರ್ತಿತ್ತು, ಬಿಕಾಸ್ ನಾನು ಫ್ರೆಂಡ್ ಜೊತೆ ಮಾತಾಡಿ ಏನ್ ತಲೆ ಇಟ್ಕೋತೀನಿ ಅದು ಈಸಿಯಾಗಿ ನಂಗೆ ಬಂದ್ಬಿಡತ್ತೆ. ಸೊ ಆ ಬ್ಯಾರಿಯರ್ ಇರಲ್ಲ, ಇಲ್ಲೂ ಬ್ಯಾರಿಯರ್ ಇರೋದಿಲ್ಲ. ನನಗೆ ಡೌಟ್ಸ್ ಬಂದ್ರೆ ಕೇಳ್ತೀನಿ, ನನ್ನ ಫ್ರೆಂಡಿಗೆ ಕೇಳ್ತೀನಿ, ಅಲ್ಲ ಟೀಚರ್ಸ್ ಕೇಳಕ್ ಆಗದ ನಾ 2 ಸತಿ ಯೋಚನೆ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಟ್ರೈನರ್ಸ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ಹೇಳಿದಾಗೆ ಫ್ರೆಂಡ್ಲಿ ವೇ ಆಫ್ ಅಪ್ರೋಚ್ ಇಟ್ಟಿದೀವಿ ನಾವು. ಗ್ರಾಮರ್ ನ ಕಾಂಪ್ಲಿಕೇಟ್ ಮಾಡದೆ ಮಾತಾಡಿ ಫ್ರೆಂಡ್ಲಿ ವೇ ಅಲ್ಲಿ ನಿಮ್ಮನ್ನ ತಿದ್ದಿ ನೀವು ಕಲಿಯೋ ತನಕನೂ ನಿಮ್ಮ ಜೊತೆಗಿರ್ತಾರೆ. ಸೊ ಹಾಗಾಗಿ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಭಯ ಇರೋದಿಲ್ಲ. ಯಾವ್ದು ಡೌಟ್ಸ್ ಬೇಕಂದ್ರೆ ಅಲ್ಲೇ ಕೇಳ್ಬೋದು, ಎಷ್ಟು ಸಲ ಬೇಕಾದ್ರೂ ಡೌಟ್ಸ್ ನ ಕೇಳ್ಬೋದು. ಅವ್ರು ಕಲಿಯೋ ತನಕನೂ ನಮ್ಮ ಟ್ರೈನರ್ಸ್ ಅವ್ರ ಜೊತೆಗೆ ಇರ್ತಾರೆ, ತೊಂದರೆ ಇಲ್ಲ. ಅದಕ್ಕೆ ಅನ್ಸುತ್ತೆ ಅಲ್ಲ, ಅಷ್ಟು ಜನ ಇವತ್ತು ಆಚೆ ಇಂಗ್ಲಿಷ್ ಪಾರ್ಟ್ನರ್ ಇಂದ ಕಲ್ತು ಬಂದು ಜಾಬ್ ಆಪರ್ಚುನಿಟಿನ ತಗೊಂಡು ಲೈಫಲ್ಲಿ ತುಂಬಾ ಸಕ್ಸಸ್ ಆಗಿದ್ದಾರೆ. ಎಸ್ ರಕ್ಷಿತ್, ನಂಗೆ ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ಇಂಗ್ಲಿಷ್ ಪಾರ್ಟ್ನರ್ ಒಂದು ಸಂಸ್ಥೆ ಬಗ್ಗೆ ಮಾತಾಡೋದು ಅನ್ನೋದಕ್ಕಿಂತ ಹೇಗೆ ಇಂಗ್ಲಿಷ್ನ ಕಲಿಬಹುದು, ಆ ಭಯನ ಹೇಗೆ ಬಿಡ್ಬೋದು ಅನ್ನೋದನ್ನ ಕೂಡ ಹೇಳಿದಿರಾ. ಅಂಡ್ ಎಷ್ಟು ಈಸಿಯಾಗಿ ನಾವು ಇಂಗ್ಲಿಷ್ನ ಕಲಿಬಹುದು. ನಾವು ಭಯ ಪಡ್ಕೊಂಡು ಹಿಂಜರ್ಕೊಂಡು ಕೂತಿದೀವಿ ಅಷ್ಟೇನೆ. ಬಟ್ ಒಂದ್ ಸ್ಟೆಪ್ ನೀವು ಆಗ್ಲೇ ಹೇಳ್ದಾಗ ಅದನ್ನ ಹೇಳಿದ್ರಿ, ಒಂದ್ ಸ್ಟೆಪ್ ಆಚೆ ಬಂದು ಇಲ್ಲ ನಾನು ಕಲಿತೀನಿ ಅಂತ ಹೇಳಿದ್ರೆ ಮೇ ಬಿ ಈಸಿಯಾಗಿ ಕಲಿಬಹುದು ಅಂತ ಅನ್ಸುತ್ತೆ. ಸೊ ನೀವು ಇನ್ಮೇಲಾದ್ರೂ ನಾನು ಏನಾದ್ರೂ ಒಂದೊಳ್ಳೆ ಜಾಬ್ ಮಾಡ್ಬೇಕು, ಒಂದೊಳ್ಳೆ ದೊಡ್ಡ ಕಂಪ್ನಿಗೆ ಹೋಗಿ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಬೇಕು, ಅಥವಾ ಎಲ್ಲೋ ಬೇರೆ ಕಡೆ ಫಾರಿನ್ ಹೋಗಿ ವರ್ಕ್ ಮಾಡಬೇಕು, ಎಜುಕೇಶನ್ ಮಾಡಬೇಕು. ಸೊ ಈ ರೀತಿಯಾಗೆಲ್ಲ ಕನ್ಸುಗಳನ್ನ ಕಟ್ಕೊಂಡು ಒಂದೇ ಒಂದು ಚಿಕ್ಕದು ತೊಂದರೆ ಅಂತ ಹೇಳಿದ್ರೆ ನನಗೆ ಇಂಗ್ಲಿಷ್ ಬರೋದಿಲ್ಲ, ಆ ಒಂದು ಏನಿದೆ ಆ ಯೋಚನೆ ಅದನ್ನ ಸೈಡಿಗೆ ಇಟ್ಟುಬಿಟ್ಟು ನಮ್ಮ ಏನು ಇಂಗ್ಲಿಷ್ ಪಾರ್ಟ್ನರ್ ಇದೆ ಅವರ ನಂಬರು ಮತ್ತೆ ಅವರ ವಿಳಾಸವನ್ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಅವರು ಒಂದು ಕಾಲ್ ಮಾಡಿದ್ರೆ ಸಾಕು ಅಥವಾ ಮೆಸೇಜ್ ಮಾಡಿದ್ರೆ ಸಾಕು. ಸೊ ಪ್ರತಿಯೊಂದು ಅವ್ರ ಕೋರ್ಸ್ ಬಗ್ಗೆ ಆಗಿರ್ಬೋದು, ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಯಾವ ರೀತಿಯಾಗಿ ಕೋರ್ಸ್ನ ನೀವು ತಗೊಬಹುದು. ಅಂಡ್ ಇನ್ನೊಂದು ಫೀಸ್ ಬಗ್ಗೆ ನಾನು ಕೇಳೋದನ್ನ ಮತ್ತೆ ರಕ್ಷಿತ್, ಏನೆಲ್ಲ ಫೀಸ್ ಇರತ್ತೆ? ಫೀಸ್ಗೆ ಬಂದ್ರೆ ಅಫೋರ್ಡಬಲ್ ಫೀಸ್ ಇರುತ್ತೆ. ನಮ್ಮಲ್ಲಿ 4,000ದಿಂದ 15,000 ತನಕ ಕೋರ್ಸ್ ಪ್ರೈಸ್ ಇದೆ. ಅವರ ಯಾವ ಲೆವೆಲ್ ಅಲ್ಲಿ ಇರ್ತಾರೆ ಅದನ್ನ ನೋಡಿ ನಾವು ಕೋರ್ಸ್ ಪ್ರೈಸ್ ನ ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಇದು ಪರ್ಟಿಕ್ಯುಲರ್ ಆಗಿ ಫಿಕ್ಸ್ಡ್ ಇಲ್ಲ? ಫಿಕ್ಸ್ಡ್ ಇಲ್ಲ. ಓಕೆ, ತುಂಬಾ ಅಫೋರ್ಡಬಲ್ ಪ್ರೈಸ್ ಇದೆ. ನಿಮ್ಗೆ ಗೊತ್ತಿರುತ್ತೆ ಇವಾಗ ಯಾವ್ಯಾವ ಪ್ರೈಸ್ಗೆ ಏನೇನ್ ಪ್ರಾಡಕ್ಟ್ ಸಿಗ್ತಾ ಇದೆ, ನಾವ್ ಎಲ್ಲೆಲ್ಲಿ ಹೋಗಿ ಎಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ. ಅಂಡ್ ಎಜುಕೇಶನ್ ಅಂತ ಬಂದಾಗ ಯಾಕೆ ನಾವು ಹಿಂಜರಿತೀವಿ, ಒಂದು ಸಣ್ಣ ಅಮೌಂಟ್ ನ ಕೊಟ್ಟು ಯಾಕೆ ನಾವು ಜಾಯ್ನ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿದೀವಿ, ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಇದೊಂದು ಸಣ್ಣ ಸ್ಟೆಪ್. ಈ ಪ್ರಯತ್ನ ಏನಿದೆ ಇದು ಹಾಕಿ ನನಗೆ ನನ್ನ ಲೈಫ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು ಅಂದ್ರೆ ಅದನ್ನ ಟ್ರೈ ಮಾಡೋದೇ ಬೆಟರ್ ಅಂತ ನಾ ಹೇಳ್ತೀನಿ. ಈಗ 4,000 ಅನ್ನೋದು ನಾವು ಒಂದು ಸಣ್ಣ ಇದಕ್ಕೆ ಸ್ಪೆಂಡ್ ಮಾಡುವಂತ ಅಮೌಂಟ್. ಅದು ಎಲ್ರಿಗೂ 4,000 ಅನ್ನೋದು ದೊಡ್ಡ ಅಮೌಂಟ್ ಅಥವಾ ಸಣ್ಣ ಅಮೌಂಟ್ ನಾ ಹೇಳ್ತಾ ಇಲ್ಲ. ಬಟ್ ಇದರಿಂದ ನಾವು ಹಿಂದ್ ಬರ್ತಾ ಇದೀವಿ ಅಂದ್ರೆ ಅಮೌಂಟ್ ನ ಕೊಟ್ಟು ಕ್ವಾಲಿಟಿ ಆಫ್ ಎಜುಕೇಶನ್ ನ ತಗೊಳೋದ್ರಿಂದ ಅವ್ರ ಲೈಫಲ್ಲಿ ಅವ್ರು ಮುಂದೆ ಹೋಗ್ತಾರೆ ಹೊರತು ಇಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಅವ್ರ ಲೈಫಲ್ಲಿ ಅವ್ರು ಹಿಂದೆ ಬರೋದಿಲ್ಲ. ಅಂಡ್ ಲೈಫ್ ಲಾಂಗ್ ಒಂದ್ಸಲ ಕಲ್ತಿದ್ ವಿದ್ಯೆ ಅದು ನಾವು ಸಾಯೋವರೆಗೂ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಒಂದ್ಸಲ ಆ ಒಂದು ಏನು ಪರ್ಟಿಕ್ಯುಲರ್ ಅಮೌಂಟ್ ಇರುತ್ತೆ ಅದನ್ನ ಕೊಟ್ಟು ನಾವು ಇಂಗ್ಲಿಷ್ ನ ಕಲ್ತ್ರೆ ಲೈಫ್ ಲಾಂಗ್ ಇಂಗ್ಲಿಷ್ ನ ಈಸಿಯಾಗಿ ಮಾತಾಡ್ಕೊಂಡಿರ್ಬೋದು. ಸೊ ಈಗ ಆಲ್ರೆಡಿ ರಕ್ಷಿತ್ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಜಾಯ್ನ್ ಆಗ್ಬೋದು, ಇಂಗ್ಲಿಷ್ ಪಾರ್ಟ್ನರ್ ಹೇಗೆ ಹುಟ್ಟಿದ್ದು ಅಥವಾ ಎಷ್ಟು ವಿಭಿನ್ನವಾಗಿದೆ ಬೇರೆ ಒಂದು ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ಗಿಂತ ಎಲ್ಲನೂ ಕೂಡ ಹೇಳಿದ್ದೀರಾ. ಎಸ್, ಏನಾದರೂ ನೀವು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ನಾನು ಆಗ್ಲೇ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಅಂಡ್
ನಾನು ಹೇಳೋದು ಇಷ್ಟೇನೆ, ಭಯ ಬಿಡಿ, ಒಂದು ಸ್ಟೆಪ್ನ ಅವ್ರು ಹೇಳ್ದಂಗೆ ತಗೊಳ್ಳಿ, ಇಂಗ್ಲೀಷ್ನ ಕಲೀರಿ, ಲೈಫಲ್ಲಿ ಏನಾದರೂ ಸಕ್ಸಸ್ ಮಾಡಿ, ಅಚೀವ್ ಮಾಡಿ. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಆಗಿತ್ತು. ಇದೇ ರೀತಿ ಮತ್ತಷ್ಟು ಪಾಡ್ಕಾಸ್ಟ್ ಜೊತೆ ನಿಮ್ಮ ಜೊತೆ ಬರ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಮಸ್ಕಾರ.